Hello, my dear friends and my dear students. Welcome to our YouTube channel Civil with Sudhir. ಸೊ ಇವತ್ತಿಂದ ಏನಂತಂದರೆ ಹೊಸದೊಂದು ಸಬ್ಜೆಕ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಈ ಸಬ್ಜೆಕ್ಟ್ ಸ್ಟಾರ್ಟ್ ಆಗಿದೆ. ಕಾಂಕ್ರೀಟ್ ಟೆಕ್ನಾಲಜಿ ಒಂದು ಕ್ಲಾಸ್ ಅಷ್ಟೇ ಆಗಿದೆ. ಸೊ ಏನಂತಂದರೆ ಅದರ ಕಂಟಿನ್ಯೂಷನ್ ಪಾರ್ಟು ಇವಾಗ ನಾನು ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ಇದು ಕ್ಲಾಸ್ 2 ಅಂತ ನಾನು ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ಇವತ್ತಿನ ಕ್ಲಾಸಲ್ಲಿ ಟೆಸ್ಟ್ ಆನ್ ಹಾರ್ಡ್ ಆ್ಯಂಡ್ ಕಾಂಕ್ರೀಟ್ ಏನೇನಿದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ರೈಟ್. ಸೊ ಇನ್ನು ಪ್ರೀವಿಯಸ್ ಕ್ಲಾಸ್ 1 ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ಮೇಲ್ಗಡೆ ಐ ಬಟನಲ್ಲಿ ನಾನು ಲಿಂಕ್ ಕೊಡ್ತೀನಿ, ನೀವು ಹೋಗ್ಬಿಟ್ಟು ನೋಡ್ಕೊಳ್ಳಿ. ರೈಟ್, ವೆರಿ ಇಂಪಾರ್ಟೆಂಟ್ ವಿಡಿಯೋ, ಹೋಗಿ ನೋಡ್ಕೊಳ್ಳಿ. ರೈಟ್. ಸೊ ಈಗ ಹೇಳ್ಬೇಕೇನಂತಂದರೆ ಫಸ್ಟ್ ಕ್ಲಾಸಲ್ಲಿ ಏನೇನು ಡಿಸ್ಕಸ್ ಮಾಡಿದ್ದೀವಿ ಒಂದ್ಸಲ ಸಮಪ್ ಮಾಡ್ತೀನಿ, ಸೊ ದಟ್ ನಿಮಗೆ ಕಾಣಿಸ್ಕೊಳ್ಳುತ್ತೆ ನಿಮ್ಮ ಸ್ಕ್ರೀನ್ ಮೇಲೆ ಇದೆ. ರೈಟ್. ಸೊ ಇದು ಕ್ಲಾಸ್ 1 ನಾನು ಹೇಳಿರೋದು ವರ್ಕ್ಯಾಬಿಲಿಟಿ ಆ್ಯಂಡ್ ಇಟ್ಸ್ ಟೆಸ್ಟ್ ಅಂತ ನಾನು ಸ್ಟಾರ್ಟ್ ಮಾಡಿರೋದು. ಫಸ್ಟ್ ಕ್ಲಾಸ್ ಇದು ಮಾಡಿರೋದು ಆಲ್ರೆಡಿ ಇದೆ. ಸೊ ಅದರಲ್ಲಿ ನಾನು ಕಾಂಕ್ರೀಟ್ ಅಂದ್ರೇನು, ಕಾಂಕ್ರೀಟ್ ಟೆಕ್ನಾಲಜಿ ಅಂದ್ರೇನು, ಇವು ಗ್ರೇಡ್ಸ್ ಏನಿದೆ, ಫ್ರೆಶ್ ಕಾಂಕ್ರೀಟ್ ಅಂದ್ರೇನು, ವರ್ಕ್ಯಾಬಿಲಿಟಿ ಅಂದ್ರೇನು, ಆಯಿತಾ. ಅದಾದಮೇಲೆ ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ವರ್ಕ್ಯಾಬಿಲಿಟಿ ಏನೇನಿದೆ, ಅದಾದಮೇಲೆ ನೆಕ್ಸ್ಟ್ ಏನಂತಂದರೆ ಮೆಜರ್ಮೆಂಟ್ ಯಾವ ಥರ ಮಾಡ್ತಾರೆ ವರ್ಕ್ಯಾಬಿಲಿಟಿ, ಈ 4 ಟೆಸ್ಟ್ ಬಗ್ಗೆ ಡೆಪ್ತಲ್ಲಿ ನಾನೇನಂತಂದರೆ ಡಿಸ್ಕಸ್ ಮಾಡಿದ್ದೀನಿ ಆಲ್ರೆಡಿ. ಸೊ ಆಲ್ರೆಡಿ ಕ್ಲಾಸಸ್ ಆಗಿದೆ ಅದೊಂದು. ಸೊ ದಯವಿಟ್ಟು ಅದ್ರ ಬಗ್ಗೆ ನೀವು ಬೇಕಂತಂದರೆ ಮೇಲ್ಗಡೆ ಐ ಬಟನಲ್ಲಿ ಲಿಂಕ್ ಇರುತ್ತೆ, ನೀವು ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಳ್ಳಿ. ಸೊ ಇವತ್ತಿನ ಕ್ಲಾಸಲ್ಲಿ ಟೆಸ್ಟ್ ಆನ್ ಹಾರ್ಡ್ ಆ್ಯಂಡ್ ಕಾಂಕ್ರೀಟ್ ಏನಿದೆ ಅದ್ರ ಬಗ್ಗೆ ನೋಡೋಣ. ಸೊ ಇಲ್ಲಿ ಈಗ ನಾನು ಜಸ್ಟ್ ಇವಾಗ ನಿಮ್ಗೆ ಹೇಳಿರೋದು ಏನಂತಂದರೆ ಯಾವುದೇ ಒಂದು ಕಾಂಕ್ರೀಟ್ ಏನಿದೆಯಲ್ಲ ಅದನ್ನು 2 ಪಾರ್ಟಲ್ಲಿ ನಾವು ಡಿವೈಡ್ ಮಾಡ್ತೀವಿ. ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಸೊ ಒಂದು ಫ್ರೆಶ್ ಪ್ರಾಪರ್ಟೀಸು, ಇನ್ನೊಂದು ಹಾರ್ಡ್ ಆ್ಯಂಡ್ ಪ್ರಾಪರ್ಟೀಸ್ ಅಂತ 2 ಪಾರ್ಟಲ್ಲಿ ಡಿವೈಡ್ ಮಾಡ್ತಾರೆ ಯಾವುದೇ ಒಂದು ಕಾಂಕ್ರೀಟ್ ಇರಲಿ. ರೈಟ್. ಸೊ ಅದರಾದಮೇಲೆ ಈಗ ಫ್ರೆಶ್ ಪ್ರಾಪರ್ಟೀಸಲ್ಲಿ ನಾವು ನೋಡಿದಾಗ ಅದರಲ್ಲಿ ಫಸ್ಟ್ ಬರುತ್ತೆ ವರ್ಕ್ಯಾಬಿಲಿಟಿ ಆಫ್ ಕಾಂಕ್ರೀಟ್, ಸೆಕೆಂಡ್ ಬರುತ್ತೆ ಸೆಗ್ರಿಗೇಷನ್, ಥರ್ಡ್ ಬರುತ್ತೆ ಬ್ಲೀಡಿಂಗ್. ಯಾವಾಗ ಈ ವರ್ಕ್ಯಾಬಿಲಿಟಿ ಪ್ಲಸ್ ಸೆಗ್ರಿಗೇಷನ್ ಪ್ಲಸ್ ಬ್ಲೀಡಿಂಗ್ ಆಯಿತಾ. ಸೊ ಇವೆ ಮೂರನ್ನ ನೀವು ಸ್ಟಡಿ ಮಾಡಿದಾಗ ಅದೇನಾಗುತ್ತೆ, ಅದು ಪ್ರಾಪರ್ಟೀಸ್ ಆಫ್ ಫ್ರೆಶ್ ಕಾಂಕ್ರೀಟ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರ ಈಗ ವರ್ಕ್ಯಾಬಿಲಿಟಿಗೆ ಸ್ಲಂಪ್ ಕೋನ್ ಟೆಸ್ಟ್ ಇದೆ, ಆಮೇಲೆ ಕಾಂಪ್ಯಾಕ್ಷನ್ ಫ್ಯಾಕ್ಟರ್ ಟೆಸ್ಟ್ ಇದೆ, VB ಕನ್ಸಿಸ್ಟೋಮೀಟರ್ ಟೆಸ್ಟ್ ಇದೆ, ಆಮೇಲೆ ಫ್ಲೋ ಟೆಸ್ಟ್ ಇದೆ. ಇವು 4 ಟೆಸ್ಟ್ನ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಸೊ ಈ 4 ಒಂದು ಟೆಸ್ಟ್ನ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಮಾಡಿದಾಗ ಎಲ್ಲ ಆಲ್ಮೋಸ್ಟ್ ಫ್ರೆಶ್ ಪ್ರಾಪರ್ಟೀಸ್ ಬಗ್ಗೆನೇ ನಾನು ಮಾತಾಡಿರೋದು. ಬರೀ 2 ಟಾಪಿಕ್ ಅಷ್ಟೇ ನಾನು ಬಿಟ್ಟಿದ್ದೆ, ಅದು ಸೆಗ್ರಿಗೇಷನ್, ಬ್ಲೀಡಿಂಗ್. ಸೊ ಇವತ್ತಿನ ಕ್ಲಾಸು ಅದರಿಂದನೇ ಸ್ಟಾರ್ಟ್ ಮಾಡ್ತೀನಿ, ಸೆಗ್ರಿಗೇಷನ್ ಮತ್ತು ಬ್ಲೀಡಿಂಗು. ರೈಟ್. ಸೊ ದಿಸ್ ಈಸ್ ಅಬೌಟ್ ಫ್ರೆಶ್ ಪ್ರಾಪರ್ಟೀಸ್ ಆಫ್ ಕಾಂಕ್ರೀಟ್. ಸೊ ನೆಕ್ಸ್ಟ್ ಪಾರ್ಟ್ ಬಂದರೆ ಹಾರ್ಡ್ ಆ್ಯಂಡ್ ಪ್ರಾಪರ್ಟೀಸಲ್ಲಿ 3 ಇಂಪಾರ್ಟೆಂಟ್ ಟೆಸ್ಟ್ನ ನಾವು ಮಾಡ್ತೀವಿ. ಯಾವುದೇ ಒಂದು ಕಾಂಕ್ರೀಟ್ ಇರಲಿ ಅದರಲ್ಲಿ 3 ಟೆಸ್ಟ್ನ ಮಾಡ್ತೀವಿ. ಒಂದು ಕಂಪ್ರೆಸಿವ್ ಸ್ಟ್ರೆಂತ್ ಮಾಡ್ತೀವಿ, ಇನ್ನೊಂದು ಫ್ಲೆಕ್ಸರಲ್ ಸ್ಟ್ರೆಂತು, ಸ್ಪ್ಲಿಟ್ ಟೆನ್ಸೈಲ್ ಸ್ಟ್ರೆಂತ್. ಈ 3 ಇಂಪಾರ್ಟೆಂಟ್ ಟೆಸ್ಟು 1, 2 ಆ್ಯಂಡ್ 3, ಈ 3 ಟೆಸ್ಟ್ ಇಂಪಾರ್ಟೆಂಟ್ ಇರುತ್ತೆ ಯಾವುದೇ ಒಂದು ಕಾಂಕ್ರೀಟ್ ಇರಲಿ. ರೈಟ್. ಇವೆಲ್ಲ ಬೇಸಿಕ್ ಟೆಸ್ಟಿಂಗ್ ಇದೆ. ರೈಟ್. ಈ 3ರಲ್ಲಿ ಜಾಸ್ತಿ ಇಂಪಾರ್ಟೆಂಟ್ ಅಂತಂದರೆ ನಮಗೆ ಕಂಪ್ರೆಸಿವ್ ಸ್ಟ್ರೆಂತು. ಯಾಕೆಂದರೆ ಫ್ಲೆಕ್ಸರಲ್ ಸ್ಟ್ರೆಂತ್ ಆಸ್ ವೆಲ್ ಆಸ್ ಸ್ಪ್ಲಿಟ್ ಟೆನ್ಸೈಲ್ ಸ್ಟ್ರೆಂತ್ ಆರ್ ಟೆನ್ಸೈಲ್ ಸ್ಟ್ರೆಂತ್ ಈಸ್ ಡಿಪೆಂಡ್ಸ್ ಅಪಾನ್ ದ ಕಂಪ್ರೆಸಿವ್ ಸ್ಟ್ರೆಂತ್. ಗೊತ್ತಾಯ್ತಾ? ಅಂದರೆ ಈ ಕಂಪ್ರೆಸಿವ್ ಸ್ಟ್ರೆಂತ್ ಏನಿದೆ ಇದು ಫ್ಲೆಕ್ಸರಲ್ ಸ್ಟ್ರೆಂತು ಮತ್ತು ಏನಂತಂದರೆ ಟೆನ್ಸೈಲ್ ಸ್ಟ್ರೆಂತು ಈ ಕಂಪ್ರೆಸಿವ್ ಸ್ಟ್ರೆಂತ್ ಮೇಲೆ ಡಿಪೆಂಡ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ M20 ಗ್ರೇಡ್ ನಾನು ತೊಗೊಂಡಿದ್ದೀನಿ ಅಂತ ತಿಳ್ಕೊಳ್ಳಿ. M20 ಗ್ರೇಡ್ ನಾನು ತೊಗೊಂಡಿದ್ದೀನಿ ಟೆಸ್ಟಿಂಗ್ ಮಾಡೋಕ್ಕೆ. ಸೊ ನನ್ನ ಕಂಪ್ರೆಸಿವ್ ಸ್ಟ್ರೆಂತ್ ಎಷ್ಟು ಬರಬೇಕು ಅಂತಂದರೆ ಈ 20 Nm/mm² ಬರಬೇಕು, ಆರ್ ಅದಕ್ಕಿಂತ ಮೇಲೆ ಬಂದರೂ ಪರವಾಗಿಲ್ಲ. ರೈಟ್. ಅದಕ್ಕಿಂತ ಮೇಲೆ ಬಂದರೆ ಬೆಸ್ಟ್ ಅಂತ ನಾವು ಅಂತೀವಿ. ಸೊ ಫ್ಲೆಕ್ಸರಲ್ ಸ್ಟ್ರೆಂತು, ಸ್ಪ್ಲಿಟ್ ಟೆನ್ಸೈಲ್ ಸ್ಟ್ರೆಂತು ತುಂಬ ಕಮ್ಮಿ ಇರುತ್ತೆ ಕಂಪೇರ್ ಟು ದಿಸ್ ಕಂಪ್ರೆಸಿವ್ ಸ್ಟ್ರೆಂತು. ಈಗ ಈ 20ಗೆ 2 ಇರ್ಬೋದು ಅಥವಾ 3 ಇರ್ಬೋದು, ಇಷ್ಟೇ ಇರುತ್ತೆ. 2 or 3 Nm/mm² ಸ್ಟ್ರೆಂತ್ ಇರುತ್ತೆ ಫ್ಲೆಕ್ಸರಲ್ or ಸ್ಪ್ಲಿಟ್ ಟೆನ್ಸೈಲ್ ಸ್ಟ್ರೆಂತ್. 3.5 ನಾನು ಆ್ಯಾವ್ರೇಜಲ್ಲಿ ಹೇಳ್ತಾರೆ. ಸೊ ಅಷ್ಟು ಕಮ್ಮಿ ಇರುತ್ತೆ. ಸೊ ಬಿಕಾಸ್ ಇದಕ್ಕೊಂದು ರೀಸನ್ ಇದೆ. ವೈ? ಯಾವುದೇ ಒಂದು ಕಾಂಕ್ರೀಟ್, ಈಗ ನಾನು ಕಾಂಕ್ರೀಟ್ ಇದೆ, ಇದು ಸ್ಟ್ರಕ್ಚರ್ ಇದೆ. ರೈಟ್. ಸೊ ಇದು ಸ್ಟ್ರಕ್ಚರ್ ಇದೆ. ಸೊ ಈ ಸ್ಟ್ರಕ್ಚರ್ ಮೇಲೆ ನಾನು ಲೋಡ್ ಯಾವತ್ತೂ ನಾವು ಯಾವ್ದು ಹಾಕ್ತೀವಿ ಅಂತಂದರೆ ನ್ಯಾಚುರಲಲ್ಲಿ ನಾವು ಕಂಪ್ರೆಸಿವ್ ಲೋಡ್ ಜಾಸ್ತಿ ಇರುತ್ತೆ. ಓಕೆನಾ? ದಯವಿಟ್ಟು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಸೊ ಕಂಪ್ರೆಸಿವ್ ಅಂತಂದರೆ ಈ ಒಂದು ಪೊಸಿಷನ್ ಕಂಪ್ರೆಸಿವ್ ಅಲ್ಲಿ ಜಾಸ್ತಿ ಲೋಡ್ ಇರುತ್ತೆ ರಾದರ್ ದೆನ್ ಏನಂದರೆ ಟೆನ್ಸೈಲ್ ಆರ್ ಫ್ಲೆಕ್ಸರ್ ಇರುತ್ತೆ, ಟೆನ್ಸೈಲ್ ಇರುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಮೋರ್ ಆಯಿತಾ, ಜಾಸ್ತಿ ಯಾವುದಿರುತ್ತೆ ಕಂಪ್ರೆಸಿವ್ ಇರುತ್ತೆ. ಈಗ ಟೆನ್ಷನ್ ಅಂತಂದರೆ ಅರ್ಥಕ್ವೇಕ್ ಇದು ಬಂತಂದರೆ ಅದ್ರ ಫೋರ್ಸಸ್ಸಿಂದ ಟೆನ್ಷನ್ ಫೋರ್ಸಸ್ ಆಗ್ಬೋದು. ಆಯಿತಾ. ಬೀಮಲ್ಲಿ ಫ್ಲೆಕ್ಸರಲ್ ಸ್ಟ್ರೆಂತ್ಗೆ ನಾವು ಇಂಪಾರ್ಟೆನ್ಸ್ ಇರುತ್ತೆ. ಸೊ ಅದಕ್ಕೆ ಈ 3 ಇಂಪಾರ್ಟೆಂಟ್ ಇದೆ, ಬಟ್ ಜಾಸ್ತಿ ಇಂಪಾರ್ಟೆಂಟು ಕಂಪ್ರೆಸಿವ್ ಸ್ಟ್ರೆಂತ್ಗೆ ಕೊಡ್ತೀನಿ ಅಂತ ನಾನು ಹೇಳ್ತಾ ಇರೋದು.
ರೈಟ್, ಅರ್ಥ ಆಯ್ತಾ? ರೈಟ್, ನೆಕ್ಸ್ಟ್ಗೆ ಹೋಗೋಣ ಇವಾಗ. ಸೊ ಈಗ ಈ ಸ್ಲೈಡಲ್ಲಿ ನಾವು ನೋಡಿರೋ ಹಾಗೆ, ಒಂದು ನಿಮಿಷ, ಸಾರಿ, ಓಕೆ, ಇರೇಸನ್ ಆಗ್ತಿಲ್ಲ, ನೆಕ್ಸ್ಟ್ ಇರಲಿ. ಸೊ ಇದರಲ್ಲಿ ಈಗ ಸೆಗ್ರಿಗೇಷನ್ ಬ್ಲೀಡಿಂಗ್ ಅಂತ ನಾವು ಓದ ತಕ್ಷಣ ಈ ಫ್ರೆಶ್ ಪ್ರಾಪರ್ಟೀಸು ಕಂಪ್ಲೀಟ್ ಆಗುತ್ತೆ. ಸೊ ಅದನ್ನು ಫಸ್ಟ್ ಓದೋಣ. ಸೊ ವಾಟ್ ಈಸ್ ಸೆಗ್ರಿಗೇಷನ್? ಸೆಗ್ರಿಗೇಷನ್ ಅಂದರೆ ಸಪ್ರೇಷನ್ ಆಫ್ ದ ಕನ್ಸ್ಟಿಟ್ಯೂಯೆಂಟ್ ಮಟೀರಿಯಲ್ ಆಫ್ ದ ಕಾಂಕ್ರೀಟ್. ಈಗ ಕನ್ಸ್ಟಿಟ್ಯೂಯೆಂಟ್ ಮಟೀರಿಯಲ್ ಅಂದ್ರೆ ಏನು? ಸಿಂಪಲ್, ಸಿಮೆಂಟ್ ಇರ್ಬೋದು, ಫೈನ್ ಅಗ್ರಿಗೇಟ್ ಇರ್ಬೋದು, ಕೋರ್ಸ್ ಅಗ್ರಿಗೇಟ್ ಇರ್ಬೋದು, ಪ್ಲಸ್ ಒಂದು ವಾಟರ್, ರೈಟ್, ಪ್ಲಸ್ ವಾಟರ್ ಆರ್ ಅಡ್ಮಿಕ್ಚರ್ಸ್ನು ಇರ್ಬೋದು. ಗೊತ್ತಾಯ್ತಾ? ಇವೆಲ್ಲ ಏನಾಗುತ್ತೆ? ಸಪ್ರೇಟ್ ಔಟ್ ಆಗುತ್ತೆ. ಸಪ್ರೇಟ್ ಔಟ್ ಆದರೆ ನಾವೇನಂತೀವಿ? ಅದಕ್ಕೆ ಸೆಗ್ರಿಗೇಷನ್ ಅಂತ ಅಂತೀವಿ. ಗೊತ್ತಾಗ್ತಿದೆಯಾ? ಸೊ ಈ ಒಂದು ಏನು ಗುಡ್ ಕಾಂಕ್ರೀಟ್ ಇದೆ ಅಂತ ಅಂದರೆ ನಾವು ಏನು ಅನ್ಬೋದು? ಆ ಇಂಗ್ರೀಡಿಯೆಂಟ್ಸ್ ಏನಿರುತ್ತೆ ಪ್ರಾಪರ್ಲಿ ಡಿಸ್ಟ್ರಿಬ್ಯೂಟೆಡ್ ಟು ಮೇಕ್ ಹೋಮೋಜಿನಿಯಸ್ ಮಿಕ್ಸ್ಚರ್. ಅಂದ್ರೆ ಏನು ಇದು ಹೋಮೋಜಿನಿಯಸ್ ಅಂದರೆ ಏನು ಸರ್? ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂದರೆ ವೆರಿ ಸಿಂಪಲ್. ಈಗ ನಾನೊಂದು ಕಾಂಕ್ರೀಟ್ ಕ್ಯೂಬ್ನ ನಾನು ಕಾಸ್ಟ್ ಮಾಡ್ತೀನಿ, ರೈಟ್, ಒಂದು ಕಾಂಕ್ರೀಟ್ ಕ್ಯೂಬ್ನ ನಾನು ಕಾಸ್ಟ್ ಮಾಡ್ತೀನಿ. ಈ ಥರ ಕಾಸ್ಟ್ ಮಾಡಿದಾಗ, ಆಯಿತಾ, ನಾನು ಎಕ್ಸಾಂಪಲ್ ಹೇಳ್ತಾ ಇರೋದು, ನಾನು ಅದನ್ನು ಎಲ್ಲೇ ಕಟ್ ಮಾಡಲಿ, ಒಂದು ಸೆಕ್ಷನ್ನ ಕಟ್ ಮಾಡಿದಾಗ ಎಲ್ಲೇ ಕಟ್ ಮಾಡಲಿ, ರೈಟ್, ಆ ಕಟ್ ಮಾಡಿ ನೋಡಿದಾಗ ಅದರ ಪ್ರಾಪರ್ಟೀಸು ಯಾವುದೇ ಒಂದು ಪೊಸಿಷನ್ ಇರ್ರೆಸ್ಪೆಕ್ಟಿವ್ ಆಫ್ ದ ಅದರ ಸಿಚುವೇಶನ್ ಪೊಸಿಷನಲ್ಲಿ ಎಲ್ಲ ಅದ್ರ ಒಳಗಡೆ ಇರೋ ಪ್ರಾಪರ್ಟೀಸು ಸೇಮ್ ಇರಬೇಕು, ಸ್ಟ್ರೆಂತು ಸೇಮ್ ಇರಬೇಕು. ಅದನ್ನೇ ನಾವೇನಂತೀವಿ? ಹೋಮೋಜೆನಿಯಸ್ ಮಿಕ್ಸ್ಚರ್, ಆಯಿತಾ? ಸೊ ಆ ಥರ ಇದ್ದರೆ ಏನಂತಂದರೆ ಇದನ್ನು ನಾವು ಅವಾಯ್ಡ್ ಮಾಡ್ಬೋದು ಸೆಗ್ರಿಗೇಷನ್ನ, ಆಯಿತಾ? ಸೊ ದೇರ್ ಈಸ್ ಕನ್ಸಿಡರಬಲ್ ಡಿಫ್ರೆನ್ಸ್ ಇನ್ ದ ಸೈಜ್ ಆ್ಯಂಡ್ ಸ್ಪೆಸಿಫಿಕ್ ಗ್ರಾವಿಟೀಸ್ ಆಫ್ ದ ಕಾನ್ಸ್ಟಿಟ್ಯೂಯೆಂಟ್ ಇಂಗ್ರೀಡಿಯೆಂಟ್ಸ್ ಆಫ್ ದಿ ಕಾಂಕ್ರೀಟ್, ರೈಟ್. ಸೊ ಸ್ಪೆಸಿಫಿಕ್ ಗ್ರಾವಿಟೀಸ್ ಮೇಲೆ ಮತ್ತು ಒಳಗಡೆ ಇರೋ ಮಟೀರಿಯಲ್ ಮೇಲೂ ಡಿಪೆಂಡ್ ಆಗುತ್ತೆ ಸೆಗ್ರಿಗೇಷನ್. ಸೊ ಸೆಗ್ರಿಗೇಷನಲ್ಲಿ ವೆರಿ ಇಂಪಾರ್ಟೆಂಟ್ ಅಂದರೆ ಮೂರು ಇಂಪಾರ್ಟೆಂಟ್ ಟೈಪ್ ಇದೆ. ಫಸ್ಟ್ ಒನ್ ಯಾವುದು ಅಂತಂದರೆ ಕೋರ್ಸ್ ಅಗ್ರಿಗೇಟ್. ಏನಾಗುತ್ತೆ? ಕೋರ್ಸ್ ಅಗ್ರಿಗೇಟ್, ಫಾರ್ ಎಕ್ಸಾಂಪಲ್ ನೋಡಿ, ಇದು ಕಾಂಕ್ರೀಟ್ ಇದೆ, ರೈಟ್, ಇದು ಕಾಂಕ್ರೀಟ್ ಇದೆ. ಕಾಂಕ್ರೀಟಲ್ಲಿ ಏನಿರುತ್ತೆ? ಫೈನ್ ಅಗ್ರಿಗೇಟ್, ಕೋರ್ಸ್ ಅಗ್ರಿಗೇಟ್, ವಾಟರ್ ಪ್ಲಸ್ ಅಡ್ಮಿಕ್ಚರ್ಸ್ ಇರುತ್ತೆ. ಸೊ ಬರೀ ಈ ಕೋರ್ಸ್ ಅಗ್ರಿಗೇಟ್ ಸಪ್ರೇಟ್ ಔಟ್ ಆಗುತ್ತೆ. ಕೋರ್ಸ್ ಅಗ್ರಿಗೇಟ್ ಸಪ್ರೇಟ್ ಔಟ್ ಫ್ರಮ್ ಆರ್ ಸೆಟ್ಲಿಂಗ್ ಡೌನ್ ಫ್ರಮ್ ದ ರೆಸ್ಟ್ ಆಫ್ ದ ಮಿಕ್ಸಿಂಗ್. ಆದರೆ ಕೆಳಗಡೆ ಸೆಟ್ ಆಗಿಬಿಡುತ್ತೆ, ಮೇಲ್ಗಡೆ ವಾಟರ್ ಬಂದುಬಿಡುತ್ತೆ. ಗೊತ್ತಾಯ್ತಾ? ಈ ಥರ ಆದರೆ ಇದು ಒನ್ ಟೈಪ್, ಫಸ್ಟ್ ಒಂದು ಟೈಪ್ ಇದೆ ಸೆಗ್ರಿಗೇಷನಲ್ಲಿ, ಅಂದರೆ ಕೋರ್ಸ್ ಅಗ್ರಿಗೇಟ್ ಸಪ್ರೇಟ್ ಆಗುತ್ತೆ. ಸೆಕೆಂಡ್ ಏನಾಗುತ್ತೆ ಅಂತಂದರೆ ಇದೇನು ಪೇಸ್ಟ್ ಇರುತ್ತಲ್ಲ, ಆರ್ ಮ್ಯಾಟ್ರಿಕ್ ಈಸ್ ನಥಿಂಗ್ ಬಟ್ ದ ಸಿಮೆಂಟ್ ಪ್ಲಸ್ ದ ವಾಟರ್ ಸಪ್ರೇಟಿಂಗ್ ಅವೇ ಫ್ರಮ್ ದ ಕೋರ್ಸ್ ಅಗ್ರಿಗೇಟ್. ಆಯಿತಾ? ಏನಾಗುತ್ತೆ ಇಲ್ಲಿ ಅಂದರೆ ಈ ಸಿಮೆಂಟು ಪ್ಲಸ್ ವಾಟರು ಸಪ್ರೇಟ್ ಆಗುತ್ತೆ, ಬೇರೆ ಅದರ್ ಮಟೀರಿಯಲ್ ಇದೆ. ಅದರ್ ಮಟೀರಿಯಲ್ ಯಾವುದು ಉಳಿಯುತ್ತೆ ಅದೊಂದು ಸ್ಯಾಂಡು ಅಥವಾ ಕೋರ್ಸ್ ಅಗ್ರಿಗೇಟ್. ಬಟ್ ಇಲ್ಲಿ ಕೋರ್ಸ್ ಅಗ್ರಿಗೇಟಿಂದ ಬೇರೆ ಆಗಿಬಿಡುತ್ತೆ. ಗೊತ್ತಾಯ್ತಾ? ಅಂದರೆ ಸಿಮೆಂಟು ಇರುತ್ತೆ, ಅದರಲ್ಲಿ ವಾಟರು ಇರುತ್ತೆ, ಪ್ಲಸ್ ಅದರಲ್ಲಿ ಫೈನ್ ಅಗ್ರಿಗೇಟು ಇರುತ್ತೆ, ರೈಟ್. ಇವು ಮೂರು ಒಂದು ಕಡೆ ಆಗ್ಬಿಡುತ್ತೆ, ಈ ಕೋರ್ಸ್ ಅಗ್ರಿಗೇಟ್ ಒಂದು ಕಡೆ ಆಗ್ಬಿಡುತ್ತೆ. ಸೊ ಇದು ಒಂದು ಟೈಪ್ ಸೆಗ್ರಿಗೇಷನ್, ಇದು ಸೆಕೆಂಡ್ ಟೈಪ್. ಥರ್ಡ್ ಟೈಪ್ ಏನಿದೆ? ಥರ್ಡ್ ಟೈಪ್ ನೋಡೋಣ. ಸೊ ಇದರಲ್ಲಿ ಏನಾಗುತ್ತೆ? ವಾಟರ್ ಸಪ್ರೇಟಿಂಗ್ ಔಟ್ ಫ್ರಮ್ ದ ರೆಸ್ಟ್ ಆಫ್ ದ ಮಟೀರಿಯಲ್ ಬೀಯಿಂಗ್ ಎ ಮಟೀರಿಯಲ್ ಆಫ್ ಲೋವೆಸ್ಟ್ ಸ್ಪೆಸಿಫಿಕ್ ಗ್ರಾವಿಟಿ ಅಂತ ಹೇಳ್ತಾರೆ. ಅಂದರೆ ಲೋವೆಸ್ಟ್ ಸ್ಪೆಸಿಫಿಕ್ ಗ್ರಾವಿಟಿ ಗೊತ್ತಿದೆ, ವಾಟರ್ ಸ್ಪೆಸಿಫಿಕ್ ಗ್ರಾವಿಟಿ 1 ಇದೆ, ರೈಟ್. ಅದರ್ಸ್ ನೀವು ನೋಡ್ಬೋದು, ಸಿಮೆಂಟ್ದು 3.15 ಇದೆ, ಕೋರ್ಸ್ ಅಗ್ರಿಗೇಟ್ದು 2.7 ಇಂದ 2.8 ವರೆಗೂ 2.6 ಇದೆ, ಸಮಥಿಂಗ್ ಆವ್ರೇಜಲ್ಲಿ ಹೇಳ್ತಾ ಇರೋದು. ಫೈನ್ ಅಗ್ರಿಗೇಟ್ ಅದಕ್ಕಿಂತ ಕಮ್ಮಿ ಇದೆ, 2.2 to 2.4, 5, 6 ಈ ಥರ ಇದೆ, ಸ್ವಲ್ಪ ಇಂದು ಕಮ್ಮಿ. ಬಟ್ ಕಮ್ಮಿ ಯಾವುದಿದೆ? ವಾಟರ್ ಇದೆ. ಸೊ ಅದ್ರಗೋಸ್ಕರ ಏನಾಗ್ತಿದೆ? ಅದನ್ನು ಮೇಲ್ಗಡೆ ಬಂದು ನಿಲ್ಲೋ ಚಾನ್ಸಸ್ ಇದೆ. ಯಾವಾಗ ನಾವು ಕರೆಕ್ಟಾಗಿ ಮಿಕ್ಸ್ ಮಾಡಿಲ್ಲ, ಕರೆಕ್ಟಾಗಿ ಪ್ರಪೋರ್ಷನ್ ಮಾಡಿಲ್ಲ, ಕರೆಕ್ಟಾಗಿ ಅದನ್ನು ಏನಂತಂದರೆ ಟ್ರಾನ್ಸ್ಪೋರ್ಟ್ ಮಾಡಿಲ್ಲ. ಅದಕ್ಕೋಸ್ಕರ ಇವು ಮೂರು ಟೈಪು ಏನಂತಂದರೆ ಸೆಗ್ರಿಗೇಷನ್ ಇದೆ. ಕ್ವಶನ್ ಈ ಒಂದು ಲೆವೆಲಲ್ಲಿ ಯಾವ ಥರನೂ ಕ್ವಶನ್ ಕೇಳ್ಬೋದು. ಏನಂತಂದರೆ ಸೆಗ್ರಿಗೇಷನ್ ಯಾಕಾಗುತ್ತೆ, ರೀಸನ್ಸ್ ಕೊಡ್ಬೋದು. ಗೊತ್ತಾಯ್ತಾ? ಸೊ ನಿಮಗೆ ಥಿಯರಿ ಅರ್ಥ ಆಗಿತ್ತಂದರೆ ನೀವು ಆರಾಮಾಗಿ ಆನ್ಸರ್ ಮಾಡ್ಬೋದು. ಗೊತ್ತಾಯ್ತಾ? ಎಸ್. ಈಗ ನಾವು ಒಂದು ಕಾಂಕ್ರೀಟ್ನ ತೊಗೊಂಡಿದ್ದೀನಿ. ಒಂದು ಗುಡ್ ಕಾಂಕ್ರೀಟ್ ಯಾವುದಕ್ಕೆ ಅನ್ಬೋದು? ಗುಡ್ ಕಾಂಕ್ರೀಟ್ ಅಂತ ಯಾವುದಕ್ಕೆ ಅನ್ಬೋದು ಅಂತಂದರೆ ಅದರಲ್ಲಿ ಕರೆಕ್ಟಾಗಿ ಗ್ರೇಡಿಂಗ್ ಇರಬೇಕು, ಅದರಲ್ಲಿ ಸೈಜ್ ಇರಬೇಕು, ಕರೆಕ್ಟಾಗಿ ಸೈಜ್, ಆಯಿತಾ. ಶೇಪ್ ಕರೆಕ್ಟಾಗಿರಬೇಕು. ಶೇಪ್ ಬಗ್ಗೆ ನಿಮಗೆ ಹೇಳೋದೇನೆಂದರೆ ಗ್ರೇಡಿಂಗ್ ಬಗ್ಗೆ ನಿಮ್ಗೆ ಗೊತ್ತಿದೆ, ವೆಲ್ ಗ್ರೇಡೆಡ್, ಪುವರ್ಲಿ ಗ್ರೇಡೆಡ್, ಕ್ಯಾಪ್ ಗ್ರೇಡೆಡ್, ಇವೆಲ್ಲ ಗ್ರೇಡಿಂಗ್ಸ್ ಇದೆಯಲ್ಲ. ಸೊ ಇದರಲ್ಲಿ ಏನಿರಬೇಕು ಅಂತಂದರೆ ಕರೆಕ್ಟಾಗಿರೋದನ್ನ ಇರಬೇಕು, ಅಂದರೆ ಎಲ್ಲ ಸೈಜಸ್ ಇರಬೇಕು, ರೈಟ್. ಎಲ್ಲ ಸೈಜಸ್ ಇದ್ದರೆ ಏನಂತಂದರೆ ನಮ್ಮದು ವೈಡ್ಸು ತುಂಬ ಕಮ್ಮಿ ಇರುತ್ತೆ. ವೈಡ್ಸ್ ಈಸ್ ವೆರಿ ಲೆಸ್ ವೆನ್ ಐ ಕಂಪೇರ್ ಆಲ್ ಸೈಜಸ್. ಗೊತ್ತಾಯ್ತಾ? ಸೈಜ್ ಅಂತಂದರೆ ನಿಮ್ಗೆ ಗೊತ್ತಿದೆ, 20 mm ಇದೆ, 40 mm ಇದೆ, 80 mm ಇದೆ, 60 mm ಇದೆ,
ಆಯಿತಾ, ಯಾವುದು ಬೇಕು ಅದ್ರ ಪ್ರಕಾರ. ಸೊ ಅದ್ರ ಮೇಲೇನು ಈ ಒಂದು ಸೆಗ್ರಿಗೇಷನ್ ಡಿಪೆಂಡ್ ಆಗುತ್ತೆ. ಸೆಕೆಂಡ್ ಪಾಯಿಂಟ್. ಥರ್ಡ್ ಇಂಪಾರ್ಟೆಂಟ್ ಪಾಯಿಂಟು ಶೇಪು. ಶೇಪ್ ಅಂತಂದು ಬಂದರೆ ಶೇಪ್ ಆಯಿತಾ, ಇಲ್ಲಿ ಬರೀತೀನಿ ಕೆಳಗಡೆ. ಶೇಪ್ ಅಂತ ಬಂದರೆ ನಿಮ್ಗೆ ಗೊತ್ತಿದೆ, ಎಲಾಂಗೇಟೆಡ್ ಒಂದಿದೆ, ರೈಟ್, ಒಂದು ಫ್ಲೇಕಿ ಅಂತ ಇದೆ, ಗೊತ್ತಾಯ್ತಾ. ಎಲಾಂಗೇಟೆಡ್ ಫ್ಲೇಕಿ ಇವೆರಡಕ್ಕೂ ಡೆಫಿನೇಷನ್ ಇದೆ. ಎಲಾಂಗೇಟೆಡ್ ಫ್ಲೇಕಿ ಅವೆರಡೂ ಒಳಗಡೆ ಇರಬೇಕು, ಆಯಿತಾ. ಎಲಾಂಗೇಟೆಡ್ ಫ್ಲೇಕಿ, ಜಾಸ್ತಿ ಎಲಾಂಗೇಟೆಡ್ ಇರಬಾರ್ದು, ಜಾಸ್ತಿ ಫ್ಲೇಕಿನೂ ಇರಬಾರ್ದು, ಅದಕ್ಕೆ ಡೆಫಿನೇಷನ್ ಇದೆ. ಸೊ ಸರ್ಫೇಸ್ ಟೆಕ್ಸ್ಚರ್, ರಫ್ ಟೆಕ್ಸ್ಚರ್ನ ನಾವು ಯೂಸ್ ಮಾಡ್ತೀವಿ, ರೈಟ್, ಫಾರ್ ಗುಡ್ ವರ್ಕಬಿಲಿಟಿ ವಿತ್ ಆಪ್ಟಿಮಮ್ ಕ್ವಾಂಟಿಟಿ ಆಫ್ ವಾಟರ್. ಇದು ಯಾರು ಹೇಳ್ತಾರೆ ಈಗ, ಇದನ್ನು ಗೊತ್ತಾಗುತ್ತೆ. ಆಪ್ಟಿಮಮ್ ಕ್ವಾಂಟಿಟಿ ಆಫ್ ವಾಟರ್ ನಾನು ಹೇಳ್ಬೇಕಾ, ಇಲ್ಲ ಯಾರಾದರೂ ಹೇಳ್ತಾರ? ಅಲ್ಲ. ಯಾರು ಹೇಳಿದ್ ನಾವು ಕೇಳಬೇಕು? IS 456 2000 ಕೋಡ್ ಬುಕ್ ಏನು ಹೇಳುತ್ತೆ ಅದರ ಪ್ರಕಾರ ನಾವು ಫಾಲೋ ಮಾಡಬೇಕಾಗತ್ತೆ, ಆಯಿತಾ. ಯಾರು ಹೇಳಿರೋದು ಇಲ್ಲಿ ಇಂಪಾರ್ಟೆಂಟ್ ಅಲ್ಲ, ಕೋಡ್ ಬುಕ್ ಏನು ಹೇಳುತ್ತೆ ಅದೇ ಫೈನಲ್, ಗೊತ್ತಾಯ್ತಾ. ಸೊ ಇವನ್ನೆಲ್ಲ ನಾವು ಫಾಲೋ ಮಾಡಿದಾಗ ಏನಂತ ಅನ್ಬೋದು ಅಂತಂದರೆ, ಕೊಹೆಸಿವ್ ಮಿಕ್ಸನ್ನು ನಾವು ಒಂದು ಪ್ರೊಡ್ಯೂಸ್ ಮಾಡ್ಬೋದು, ಗೊತ್ತಾಗ್ತಿದೆಯಾ. ಒಂದು ಕೊಹೆಸಿವ್ ಮಿಕ್ಸ್ನ ನಾವು ಪ್ರೊಡ್ಯೂಸ್ ಮಾಡ್ಬೋದು. ಕೊಹೆಸಿವ್ ಅಂತಂದರೆ ಅದು ಎಲ್ಲದರ ಜೊತೆ ಅಡಾಪ್ಟ್ ಆಗುತ್ತೆ, ಯಾವುದೇ ಒಂದು ಎನ್ವೈರ್ಮೆಂಟಲ್ಲಿ ಅಡಾಪ್ಟ್ ಆಗುತ್ತೆ, ಗೊತ್ತಾಯ್ತಾ. ಅದು ಅಂತ ಕಾಂಕ್ರೀಟ್, ಆಯಿತಾ, ಸೆಗ್ರಿಗೇಷನ್ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇರೋದು, ರೈಟ್. ಕ್ಲಿಯರ್ ಆಯಿತಾ ಟೈಪ್ಸು ಇದು. ಸೊ ಸೆಗ್ರಿಗೇಷನ್ ಯಾಕೆ ಆಗುತ್ತೆ ಅದನ್ನು ನೋಡೋಣ. ಫಸ್ಟ್ ಇಂಪ್ರಾಪರ್ ಮಿಕ್ಸ್ ಪ್ರಪೋರ್ಷನ್ ಇದ್ದರೆ ಆಗುತ್ತೆ. ಅದರಲ್ಲಿ ಟೂ ಮಚ್ ವಾಟರ್, ಹೈ ವಾಟರ್ ಸಿಮೆಂಟ್ ರೇಷಿಯೋ. ನೋಡಿ, ವಾಟರ್ ಸಿಮೆಂಟ್ ರೇಷಿಯೋ ಜಾಸ್ತಿ ಇತ್ತಂದರೆ, ಇಂಪ್ರಾಪರ್ ಮಿಕ್ಸ್ ಇತ್ತಂದರೆ ಆಗುತ್ತೆ. ಎಕ್ಸಸ್ ಕೋರ್ಸ್ ಅಗ್ರಿಗೇಟ್ನು ಆ್ಯಡ್ ಮಾಡಿದ್ರೆ ಏನಾಗಲ್ಲ, ಒಂದು ಸ್ವಲ್ಪ ಹಾಕು ಅಂತ ಅದೇನೊಂದು ಕ್ಯಾಶುವಲ್ ಆಗಿ ಹಾಕ್ತಾರೆ ನೋಡಿ. ಸೊ ಅದರಿಂದನೂ ಸೆಗ್ರಿಗೇಷನ್ ಆಗುತ್ತೆ, ಯಾಕೆಂದರೆ ಮಿಕ್ಸ್ ಆಗಲ್ಲ ಪ್ರಾಪರಾಗಿ. ಸೆಕೆಂಡು, ಪುವರ್ ಹ್ಯಾಂಡ್ಲಿಂಗು, ಅಂದರೆ ಡ್ರಾಪಿಂಗ್ ಕಾಂಕ್ರೀಟ್ ಫ್ರಮ್ ಹೈಟ್. ನಿಮ್ಗೆಲ್ಲರಿಗೂ ಗೊತ್ತಿದೆ 1 ಮೀಟರ್ಗಿಂತ ಜಾಸ್ತಿ ಹೈಟಿಂದ ನಾವು ಕಾಂಕ್ರೀಟ್ನ ಪ್ಲೇಸ್ ಮಾಡೋಂಗಿಲ್ಲ. ಫಾರ್ ಎಕ್ಸಾಂಪಲ್ ಇದು ನಿಮ್ಮದು ಏನಂತಂದರೆ ಇದು ಗ್ರೌಂಡ್ ಲೆವೆಲ್ ಇದೆ, ಇದು ನಿಮ್ಮ ಫೂಟಿಂಗ್ ಇದೆ. ಸೊ ಇದ್ರದ್ದು ಹೈಟು 1 ಮೀಟರ್ಗಿಂತ ಜಾಸ್ತಿ ಇತ್ತಂದರೆ ನೀವು ಇದನ್ನು ಇಲ್ಲೊಬ್ಬರು ಲೇಬರ್ನ ನಿಲ್ಲಿಸ್ಬಿಟ್ಟು ಏನಂತಂದರೆ ಪ್ಲೇಸ್ ಮಾಡಬೇಕು. ಇಲ್ಲಿಂದ ಡೈರೆಕ್ಟ್ ನೀವು ಏನಂತಾರೆ ಡಂಪ್ ಮಾಡಿದ್ರೆ ಸೊ 100% ಸೆಗ್ರಿಗೇಷನ್ ಆಗುತ್ತೆ. ಸೊ ದ್ಯಾಟ್ ಈಸ್ ಅ ಪ್ರಾಬ್ಲಮ್. ಎಕ್ಸೆಸಿವ್ ವೈಬ್ರೇಷನ್ ಆರ್ ಇಂಪ್ರಾಪರ್ ಕಾಂಪ್ಯಾಕ್ಷನ್. ಎಕ್ಸೆಸ್ ವೈಬ್ರೇಷನ್ ಮಾಡಿದ್ರೆ ಏನು ಗೊತ್ತಿದೆ ನಿಮಗೆ, ವಾಟರ್ ಮೇಲ್ಗಡೆ ಬಂದುಬಿಡುತ್ತೆ. ಯಾಕೆ ಅಂತಂದರೆ ಲೋ ಸ್ಪೆಸಿಫಿಕ್ ಗ್ರಾವಿಟಿ ಇದೆ, ಸಿಂಪಲ್. ಇಂಪ್ರಾಪರ್ ಕಾಂಪ್ಯಾಕ್ಷನ್ ಮಾಡಲಿಲ್ಲ ಕರೆಕ್ಟಾಗಿ, ಒಂದು ಕಡೆ ಮಾಡಿದ್ದೀವಿ ಒಂದು ಕಡೆ ಮಾಡಿಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು, ಈಗ ಇದೊಂದು ಸ್ಲ್ಯಾಬ್ ಇದೆ. ಸೊ ಇಲ್ಲಿ ನಾನು ಕರೆಕ್ಟಾಗಿ ವೈಬ್ರೇಷನ್ ಮಾಡಿದೆ, ಇಲ್ಲಿ ಮಧ್ಯದಲ್ಲಿ ಎಲ್ಲೋ ಮಾಡಿಲ್ಲ, ಈ ಕಡೆ ಚೆನ್ನಾಗಿ ಮಾಡಿದೆ, ಈ ಕಡೆ ಚೆನ್ನಾಗಿ ಮಾಡಲಿಲ್ಲ. ಸೊ ಏನಾಗುತ್ತೆ, ಸೆಗ್ರಿಗೇಷನ್ ಆಗುತ್ತೆ, ರೈಟ್. ಪ್ರಾಪರಾಗಿ ಕರೆಕ್ಟಾಗಿ ಕಾಂಪ್ಯಾಕ್ಷನ್ ಆಗುತ್ತೆ. ಟ್ರಾನ್ಸ್ಪೋರ್ಟೇಷನ್ ಇಶ್ಯೂಸ್ ಲೈಕ್ ಲಾಂಗ್ ಡಿಸ್ಟೆನ್ಸ್ ಟ್ರಾನ್ಸ್ಪೋರ್ಟ್ ವಿತೌಟ್ ರಿಮಿಕ್ಸಿಂಗ್. ಈಗ ನಿಮ್ಗೆ ಗೊತ್ತಿದೆ ರೆಡಿ ಮಿಕ್ಸ್ ಕಾಂಕ್ರೀಟ್ ಅಂತ ಬಂದಿದೆಯಲ್ಲ, ರೆಡಿ ಮಿಕ್ಸ್ ಕಾಂಕ್ರೀಟ್. ಸೊ ಅದರಲ್ಲಿ ಕಂಟಿನ್ಯೂಸ್ ಆಗಿ ಟ್ರಕ್ ಮಿಕ್ಸರ್ಸ್ ಇರುತ್ತಲ್ಲ, ಅದು ಇರಲಿಲ್ಲ ಅಂತಂದರೆ ಇದೂ ಒಂದು ಸೆಗ್ರಿಗೇಷನ್ ಆಗೋ ಚಾನ್ಸಸ್ ಇರುತ್ತೆ. ಮೂಮೆಂಟ್ ಇನ್ ಇನ್ಕ್ಲೈನ್ಡ್ ಆರ್ ಅನ್ಇವನ್ ಸರ್ಫೇಸಸ್, ಆಯಿತಾ. ಅನ್ಇವನ್ ಸರ್ಫೇಸಸಲ್ಲಿ ಏನಂತಂದರೆ ಮಾಡಿದ್ರೆ ಈ ಥರ ಸೆಗ್ರಿಗೇಷನ್ ಆಗೋ ಚಾನ್ಸಸ್ ಇದೆ. ಕೊಹೇಷನ್ ಇರಲಿಲ್ಲ, ಕೊಹೇಷನ್ ಮಿಕ್ಸ್, ಲ್ಯಾಕ್ ಆಫ್ ಕೊಹೇಷನ್ ಮಿಕ್ಸ್. ಲೋ ಫೈನ್ಸ್ ಅಂದರೆ ಸಿಮೆಂಟ್ ಆ್ಯಂಡ್ ಸ್ಯಾಂಡ್ ಕಂಟೆಂಟ್. ಸಿಮೆಂಟ್ ಕಂಟೆಂಟ್ ಕಮ್ಮಿ ಇಟ್ಟಿದ್ದೀರಾ, ಫೈನ್ ಅಗ್ರಿಗೇಟು ಕಮ್ಮಿ ಇಟ್ಟಿದ್ದೀರಾ, ರೈಟ್. ಸೊ ಯೂಸ್ ಆಫ್ ಪೋರ್ಲಿ ಗ್ರೇಡೆಡ್ ಅಗ್ರಿಗೇಟ್ಸ್ ಕ್ವಾಲಿಟಿ ಚೆನ್ನಾಗಿಲ್ಲ, ಯೂಸ್ ಮಾಡಿದ್ದೀರಾ, 100% ಸೆಗ್ರಿಗೇಷನ್ ಆಗುತ್ತೆ, ರೈಟ್. ಸೊ ಸೆಗ್ರಿಗೇಷನ್ ಆಗೋದ್ರಿಂದ ಏನಾಗುತ್ತೆ, ವೆರಿ ಇಂಪಾರ್ಟೆಂಟ್ ಅಂದರೆ ನಮ್ಮ ಸ್ಟ್ರೆಂತ್ ಮೇಲೆ ಎಫೆಕ್ಟ್ ಆಗುತ್ತೆ. ಯಾಕೆಂದರೆ ಈಗ ಸೆಗ್ರಿಗೇಷನ್ ಆದರೆ ಕರೆಕ್ಟಾಗಿ ಕಾಂಪ್ಯಾಕ್ಷನ್ ಆಗೋದಿಲ್ಲ. ಕಾಂಪ್ಯಾಕ್ಷನ್ ಕರೆಕ್ಟಾಗಿ ಆಗಲಿಲ್ಲ ಅಂತಂದರೆ ಏನಾಗುತ್ತೆ, ವಾಯ್ಡ್ಸ್ ಕ್ರಿಯೇಟ್ ಆಗುತ್ತೆ, ರೈಟ್. ವಾಯ್ಡ್ಸ್ ಕ್ರಿಯೇಟ್ ಆಗೋದ್ರೆ ಏನಾಗುತ್ತೆ, ಆ ವಾಯ್ಡ್ಸ್ ಮೇಲೆ ಲೋಡು. ಫಾರ್ ಎಕ್ಸಾಂಪಲ್ ಈ ಥರ ವಾಯ್ಡ್ಸ್ ಇಲ್ಲಿ ಈ ಥರ ವಾಯ್ಡ್ಸ್ ಇತ್ತಂದರೆ ಇದ್ರ ಮೇಲೆ ಲೋಡ್ ಆಗಿದ್ರೆ ಅದು ವಾಯ್ಡ್ಸ್ ಲೋಡ್ ತಗೊಳುತ್ತಾ ಇಲ್ಲ. ಸೊ ಇಂಪ್ರಾಪರ್ ಬೌಂಡಿಂಗ್ ಆಗುತ್ತೆ. ಅವಾಗ ಏನಾಗುತ್ತೆ, ಬಾಂಡ್ ಸ್ಟ್ರೆಂತು ರೆಡ್ಯೂಸ್ ಆಗುತ್ತೆ, ಎಲ್ಲ ಓವರಾಲ್ ಸ್ಟ್ರೆಂತು ರೆಡ್ಯೂಸ್ ಆಗುತ್ತೆ, ಟೋಟಲ್ ಸ್ಟ್ರಕ್ಚರ್ ಅನ್ಸ್ಟೆಬಿಲಿಟಿ ಬರುತ್ತೆ. ಸೊ ಈ ಥರದೆಲ್ಲ ಮೈನರ್ ಪ್ರಾಬ್ಲಮಿಂದ ಮೇಜರ್ ಪ್ರಾಬ್ಲಮ್ ಆಗುತ್ತೆ, ಗೊತ್ತಾಯ್ತಾ. ಸೊ ಅದಕ್ಕೆ ಇದನ್ನು ಸೆಗ್ರಿಗೇಷನ್ ಆಗ್ದಂಗೆ ನೋಡ್ಕೋಬೇಕು. ಹೈ ವರ್ಕಬಿಲಿಟಿ ಇತ್ತಂದರೆ ವೆರಿ ಫ್ಲೂಯಿಡ್ ಮಿಕ್ಸಸ್ ಸ್ಲಮ್ ಟು ಹೈ ಕ್ಯಾನ್ ಲೀಡ್ ಟು ಪೇಸ್ಟ್ ಫ್ಲೋಯಿಂಗ್ ಸಪ್ರೇಟ್ ಫ್ರಮ್ ದ ಅಗ್ರಿಗೇಟ್. ಅಂದರೆ ಹೈ ವರ್ಕಬಿಲಿಟಿ ಇತ್ತಂದರೆ ನಿಮ್ಗೆ ಗೊತ್ತಿದೆ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಅಲ್ಲೇನಾಗುತ್ತೆ ಅಂತಂದರೆ ಪೇಸ್ಟ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾ ಇರೋದು. ನೆಕ್ಸ್ಟ್ ಬ್ಲೀಡಿಂಗು. ಬ್ಲೀಡಿಂಗ್ ಅಂದರೆ ಏನು, ಬ್ಲೀಡಿಂಗ್ ಈಸ್ ಸಮ್ಟೈಮ್ಸ್ ರೆಫರ್ಡ್ ಆಸ್ ವಾಟರ್ ಗೇನ್ ಆರ್ ವಾಟರ್ ರೈಸ್. ಅಂದರೆ ಸಿಂಪಲ್ ಆಗಿದೆ, ಕಾಂಕ್ರೀಟ್ ಮಿಕ್ಸ್ ಮಾಡಿದ್ದೀನಿ, ಕಾಂಕ್ರೀಟ್ ತೊಗೊಂಡು ಸಿಮೆಂಟ್ ತೊಗೊಂಡಿದ್ದೀನಿ, ಆಮೇಲೆ ಫೈನ್ ಅಗ್ರಿಗೇಟ್ ತೊಗೊಂಡಿದ್ದೀನಿ, ಕೋರ್ಸ್ ಅಗ್ರಿಗೇಟ್ ಹಾಕಿದ್ದೀನಿ, ಆಮೇಲೆ ರಿಕ್ವೈರ್ಡ್ ಕ್ವಾಂಟಿಟಿ ಆಫ್ ವಾಟರ್ ಇದೆ, ಮಿಕ್ಸ್ಚರ್ಸ್ ಹಾಕಿದ್ದೀನಿ, ಅದನ್ನು ಡಂಪ್ ಮಾಡಿದ್ದೀನಿ ನಾನು ಏನಂತಂದರೆ ಒಂದು ಸ್ಲ್ಯಾಬಲ್ಲಿ ಅಥವಾ ಎಲ್ಲೋ ಕಾಂಕ್ರೀಟಿಂಗ್ ಮಾಡೋ ಒಂದು ಪ್ಲೇಸಲ್ಲಿ. ಅವಾಗ ಏನಾಗಿದೆ ಅಂತಂದರೆ ಕರೆಕ್ಟಾಗಿ ಮಿಕ್ಸ್ ಆಗಲಿಲ್ಲ ಅಂದರೆ
ಆ ವಾಟರ್ ಕಂಟೆಂಟ್ ಏನಿದೆ ಸಿಮೆಂಟ್ ಜೊತೆ ಮಿಕ್ಸ್ ಆಗಿರೋದು ಮೇಲ್ಗಡೆ ಬರುತ್ತೆ, ಅದನ್ನೇ ನಾವು ಬ್ಲೀಡಿಂಗ್ ಅಂತ ಕರಿತೀವಿ. ವೆರಿ ಸಿಂಪಲ್. ಸೊ ಪರ್ಟಿಕ್ಯುಲರ್ ಸೆಗ್ರಿಗೇಷನ್ ಯಾವ ಥರ ಇರುತ್ತೆ ಅಂದರೆ, ವಾಟರ್ ಫ್ರಮ್ ದ ಕಾಂಕ್ರೀಟ್ ಕಮ್ಸ್ ಔಟ್ ಟು ದ ಸರ್ಫೇಸ್ ಆಫ್ ದ ಕಾಂಕ್ರೀಟ್ ಬೀಯಿಂಗ್ ದ ಲೋಯೆಸ್ಟ್ ಸ್ಪೆಸಿಫಿಕ್ ಗ್ರಾವಿಟಿನೂ ಇರ್ಬೋದು, ಅಥವಾ ಇಂಗ್ರೀಡಿಯೆಂಟ್ಸ್ ಆಫ್ ದ ಕಾಂಕ್ರೀಟು ಮಿಕ್ಸ್ ಕರೆಕ್ಟ್ ಮಾಡಲಿಲ್ಲ ಅಂದರೂ ಆಗ್ಬೋದು, ರೈಟ್. ಇದು ಯಾವಾಗ ಆಗುತ್ತೆ ಬ್ಲೀಡಿಂಗ್ ಅಂದರೆ ಹೈಲಿ ವೆಟ್ ಮಿಕ್ಸ್. ನೋಡಿ ಇದರಲ್ಲೇ ನಿಮಗೆ ಕ್ವಶನ್ಸ್ ಕೇಳ್ಬೋದು. ಬ್ಲೀಡಿಂಗ್ ಈಸ್ ಪ್ರಿಡಾಮಿನೆಂಟ್ಲಿ ಅಬ್ಸರ್ವ್ಡ್ ಇನ್, ಈಗಂತೂ ಇಷ್ಟು ಈಸಿ ಕ್ವಶನ್ ಕೇಳ್ತಾ ಇಲ್ಲ ಈಗಂತೂ, ರೈಟ್. ಸೊ ಕೇಳ್ಬೋದು, ನಮ್ಮ ನಾಲೆಜ್ಗೆ ನಾವು ನೆನ್ಪಿಟ್ಕೊಳ್ಳೋಣ. ಹೈಲಿ ವೆಟ್ ಮಿಕ್ಸ್ ಇತ್ತಂದರೆ, ಮತ್ತು ಬ್ಯಾಡ್ಲಿ ಪ್ರಪೋರ್ಷನ್ ಆ್ಯಂಡ್ ಇನ್ಸಫಿಷಿಯೆಂಟ್ ಮಿಕ್ಸ್ ಇತ್ತಂದರೆ ಆಗೋ ಚಾನ್ಸಸ್ ಇದೆ. ವೆರಿ ಇಂಪಾರ್ಟೆಂಟ್, 3 ಇಂಪಾರ್ಟೆಂಟ್ ಪಾಯಿಂಟ್ಸ್. ಒನ್ ಈಸ್ ಹೈಲಿ ವೆಟ್ ಮಿಕ್ಸ್. ವೆಟ್ ಮಿಕ್ಸ್ ಅಂದರೆ ಏನು? ವಾಟರ್ ಟು ಸಿಮೆಂಟ್ ರೇಷಿಯೋ ಈಸ್ ಮೋರ್, ಆಯಿತಾ, ಇದು ಒಂದು ಪಾಯಿಂಟು. ಬ್ಯಾಡ್ಲಿ ಪ್ರಪೋರ್ಷನ್ಡ್ ಅಂದರೆ ಏನು? ಬ್ಯಾಡ್ಲಿ ಪ್ರಪೋರ್ಷನ್ ಅಂತಂದರೆ ಕರೆಕ್ಟ್ ಆಗಿರೋ ಸೈಜಸ್ ತೊಗೊಂಡಿಲ್ಲ, ಗ್ರೇಡಿಂಗ್ ತೊಗೊಂಡಿಲ್ಲ, ಶೇಪ್ ತಗೊಂಡಿಲ್ಲ, ಅದಕ್ಕೆ ಬ್ಯಾಡ್ಲಿ ಪ್ರಪೋರ್ಷನ್ಡ್ ಅಂತಾರೆ. ಆ್ಯಂಡ್ ಇನ್ಸಫಿಷಿಯೆಂಟ್ ಮಿಕ್ಸ್ ಕಾಂಕ್ರೀಟ್, ಇನ್ಸಫಿಷಿಯೆಂಟ್ ಕರೆಕ್ಟಾಗಿ ಮಿಕ್ಸ್ ಮಾಡಲಿಲ್ಲ. ಈ ಮೂರೂ ಫಾಲೋ ಆಗಲಿಲ್ಲ ಅಂದರೆ ಬ್ಲೀಡಿಂಗ್ 100% ಆಗುತ್ತೆ ಅಂತ ನಾನು ಹೇಳ್ತಾ ಇರೋದು, ರೈಟ್. ವೆರಿ ಕ್ಲಿಯರ್. ಈಗ ಏನಾಗುತ್ತೆ ಒಂದೊಂದು ಸಲ, ಈಗ ಒಂದು ಕಾಂಕ್ರೀಟ್ ಇದೆ, ರೈಟ್. ನಾನು ಥಿಯರಿನ ಹೇಳೋದು ಬೇಕಾಗಿಲ್ಲ, ನೀವು ಬಂದಿರೋದು ನನ್ನ ಕ್ಲಾಸ್ ಕೇಳಕ್ತಾನೆ. ಇಲ್ಲಿ ಹೇಳೋದ್ರೆ ಅದರಲ್ಲಿ ಏನು ಡಿಫ್ರೆನ್ಸ್ ಇರೋದಿಲ್ಲ. ಸೊ ಈಗ ನೋಡಿ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ಇಲ್ಲಿ ಒಂದು ಕಾಂಕ್ರೀಟ್ ಇದೆ, ರೈಟ್. ಕಾಂಕ್ರೀಟಿಂಗ್ ಮಾಡಿದರೆ ಕಾಂಕ್ರೀಟಲ್ಲಿ ಏನೇನು ಇರುತ್ತೆ? ಒಂದು ಕೋರ್ಸ್ ಅಗ್ರಿಗೇಟ್ ಇರುತ್ತೆ, ಫೈನ್ ಅಗ್ರಿಗೇಟ್ ಇರುತ್ತೆ, ಸಿಮೆಂಟ್ ಇರುತ್ತೆ, ಆಮೇಲೆ ಮಿಕ್ಸ್ಚರ್ಸ್ ಇರುತ್ತೆ, ವಾಟರ್ ಇರುತ್ತೆ, ರೈಟ್. ಇದೆಲ್ಲ ಇರುತ್ತೆ. ಸೊ ಈಗ ಏನಾಗುತ್ತೆ ಅಂತಂದರೆ, ಒಂದು ವಾಟರ್ಗೆ ಏನಾಗುತ್ತೆ, ರೈಟ್. ವಾಟರ್ಗೆ ಏನಂತಂದರೆ ಮೇಲ್ಗಡೆ ಬರುತ್ತೆ ವಾಟರ್, ರೈಟ್. ಫಾರ್ ಎಕ್ಸಾಂಪಲ್ ಈಗ ಈ ಒಂದು ಕಾಂಕ್ರೀಟಲ್ಲಿ ಏನಾಗುತ್ತೆ, ವಾಟರ್ ಮೇಲ್ಗಡೆ ಬರುತ್ತೆ, ಸ್ವಲ್ಪ ಕೋರ್ಸ್ ಅಗ್ರಿಗೇಟು ಮೇಲ್ಗಡೆ ಬರುತ್ತೆ, ಸರ್ಫೇಸ್ಗೆ ಬರುತ್ತೆ, ರೈಟ್. ಡ್ಯೂ ಟು ಇಂಪ್ರಾಪರ್ ಮಿಕ್ಸಿಂಗು, ಕರೆಕ್ಟಾಗಿ ಕಾಂಪ್ಲೆಕ್ಷನ್ ಮಾಡಲಿಲ್ಲ, ಲೆವೆಲಿಂಗ್ ಮಾಡಲಿಲ್ಲ, ಅದ್ರಗೋಸ್ಕರ ಆಗುತ್ತೆ. ಸೊ ಅವಾಗ ಏನು ಮಾಡ್ತಾರೆ ಅಂತಂದರೆ ಟ್ರೋವೆಲ್ ಯೂಸ್ ಮಾಡ್ತಾರೆ. ಟ್ರೋವೆಲ್ ನೋಡಿದ್ದೀರಾ, ರೈಟ್, ಸಿಂಪಲ್. ಸೊ ಟ್ರೋವೆಲ್ ಇರುತ್ತಲ್ಲ, ಸೊ ಅದರಿಂದ ಏನು ಮಾಡ್ತಾರೆ ಅಂತಂದರೆ ಅದನ್ನು ಲೆವೆಲ್ ಮಾಡ್ತಾರೆ. ಅದರಿಂದ ಲೆವೆಲ್ ಮಾಡಂತಂದರೆ ಈ ಕೋರ್ಸ್ ಅಗ್ರಿಗೇಟ್ನ ಕೆಳಗಡೆ ಏನಂತಾರೆ ಕಾಂಪ್ಲೆಕ್ಷನ್ ಟೈಪ್ ಮಾಡ್ತಾರೆ ಮೇಲ್ಗಡೆಯಿಂದ, ಈ ಥರ ಹೊಡೆದು, ರೈಟ್. ಇದು ಟ್ರೋವೆಲ್ ಇದೆ ಅಂತ ತಿಳ್ಕೊಳ್ಳಿ. ಅದನ್ನು ಈ ಥರ ಹೊಡೆದು ಏನು ಮಾಡ್ತಾರೆ ಹೇಳಿ, ಈ ಥರ ಕಾಂಪ್ಲೆಕ್ಷನ್ ಮಾಡ್ತಾರೆ ಮೇಲ್ಗಡೆಯಿಂದ. ಸೊ ಅವಾಗ ಏನಾಗುತ್ತೆ, ಕೋರ್ಸ್ ಅಗ್ರಿಗೇಟ್ ಕೆಳಗಡೆ ಹೋಗುತ್ತೆ, ರೈಟ್. ಈ ಕೋರ್ಸ್ ಅಗ್ರಿಗೇಟ್ ಏನಿರುತ್ತಲ್ಲ ಸಿಕ್ಕಿದ್ದು ಕೆಳಗಡೆ ಹೋಗುತ್ತೆ, ಮತ್ತು ವಾಟರ್ ಮತ್ತೆ ಮೇಲ್ಗಡೆ ಬರುತ್ತೆ, ರೈಟ್. ಸೊ ಈ ಥರ ಕೋರ್ಸ್ ಅಗ್ರಿಗೇಟ್ ಮೇಲ್ಗಡೆ ಬಂದಾಗ, ವಾಟರ್ ಮೇಲ್ಗಡೆ ಬಂದಾಗ, ಬರೀ ಕೋರ್ಸ್ ಅಗ್ರಿಗೇಟ್ನ ನಾವು ಕೆಳಗೆ ಮಾಡಿದಾಗ ಅದಕ್ಕೆ ಏನಂತಾರೆ ಅಂದರೆ ಲೈಟೆನ್ಸ್ ಅಂತ ಅಂತಾರೆ. ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್, ಲೈಟೆನ್ಸ್ ಅಂತ ಅಂತಾರೆ ಅದಕ್ಕೆ. ಸೊ ಕ್ವಶನ್ ಕೇಳ್ಬೋದು, ವಾಟ್ ಈಸ್ ಲೈಟೆನ್ಸ್ ಅಂತ ಕೇಳಿದಾಗ ಸೊ ಈ ಥಿಯರಿನ ನೆನ್ಪಿಟ್ಕೊಳ್ಳಿ. ಸಿಂಪಲ್ ಆಗಿದೆ, ಏನಿದೆ ನೋಡಿ. water comes up and accumulated the surface. Along with this, sometimes amount of cement content also rises to the surface. ಅದು ಕಂಪಲ್ಸರಿ ಎಲ್ಲರಿಗೂ ಗೊತ್ತಿರುತ್ತೆ. Surface is leveled by trowel, aggregate goes down, cement water mixture comes to the top surface. This formation is lattice. Very simple. Done? Clear? Yes. So what is the effect of water gain? ಈ water gain the effect ಏನಿದೆ? ಸಿಂಪಲ್ ಆಗಿದೆ. Water gain which causes voids and reduce the bond between the cement and aggregates. Bond strength ಏನಿದೆ ನೋಡಿ ಕಮ್ಮಿ ಆಗುತ್ತೆ ವಾಟರ್ ಗೇನ್ ಇಂದ. ಸೊ ವಾಟರ್ ಗೇನ್ ಬಿಲೋ ದ ರಿನ್ಫೋರ್ಸ್ಮೆಂಟ್ ಸ್ಪೆಷಲಿ ಎಟ್ ಕ್ರ್ಯಾಂಕ್ಡ್ ಪೋರ್ಷನ್, ಅಂದರೆ ಈ ಥರ ಇರುತ್ತೆ ನೋಡಿ. ಸೊ ಕ್ರ್ಯಾಂಕ್ಡ್ ಪೋರ್ಷನ್ ನೋಡಿದ್ದೀರಾ, ರೈಟ್. ಈ ಥರ ಇರುತ್ತೆ, ಈ ಥರ ಕ್ರ್ಯಾಂಕ್ಡ್ ಪೋರ್ಷನ್ ಇರುತ್ತೆ ನೋಡಿ. ರೆಡ್ಯೂಸ್ ದ ಬಾಂಡ್ ಬಿಟ್ವೀನ್ ದ ರಿನ್ಫೋರ್ಸ್ಮೆಂಟ್ ಅಂಡ್ ದ ಕಾಂಕ್ರೀಟ್. ಈ ರಿನ್ಫೋರ್ಸ್ಮೆಂಟ್ ಮತ್ತು ಕಾಂಕ್ರೀಟ್ ಏನು ಮಧ್ಯೆ ಏನೋ ಇರುತ್ತಲ್ಲ ಬಾಂಡ್, ಅದು ಕಮ್ಮಿ ಆಗುತ್ತೆ ವಾಟರ್ ಗೇನ್ ಆದರೆ, ರೈಟ್. ಸೊ ವಾಟರ್ ವೈಲ್ ಟ್ರಾವರ್ಸಿಂಗ್ ಫ್ರಮ್ ಬಾಟಮ್ ಟು ದ ಟಾಪ್ ಮೇಕ್ ಎ ಚಾನಲ್. ವೆರಿ ಇಂಪಾರ್ಟೆಂಟ್ ನೋಡಿ, ಇದು ಥರ ಇದೆ ಅಂತ ತಿಳ್ಕೊಳ್ಳಿ. ಈ ಥರ ಇದೊಂದು ಕಾಂಕ್ರೀಟ್ ಇದೆ. ಏನಾಗುತ್ತೆ, ಇಲ್ಲಿ ಏನಾದರೂ ನೀರು ಇತ್ತಂದರೆ ಇದು ಈ ಥರ ಚಾನಲ್ ಮಾಡುತ್ತೆ ಒಂದು, ರೈಟ್. ಆ್ಯಂಡ್ ಇಫ್ ವಾಟರ್ ಸಿಮೆಂಟ್ ರೇಷಿಯೋ ಗ್ರೇಟರ್ ದೆನ್ 0.7 is used, ಚಾನಲ್ ಬಿಕಮ್ ಕಂಟಿನ್ಯೂಸ್ ಆ್ಯಂಡ್ ರೆಸ್ಪಾನ್ಸಿಬಲ್ ಫಾರ್ ಪರ್ಮಬಿಲಿಟಿ ಆಫ್ ದಿ ಕಾಂಕ್ರೀಟ್. ಅಂದರೆ ಇದು ಸ್ವಲ್ಪ ಸೈಜ್ ಜಾಸ್ತಿ ಆತಂದರೆ ಇಲ್ಲಿಂದ ವಾಟರ್ ಹೋಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ, ಅಥವಾ ವಾಟರ್ ಪರ್ಕ್ಯುಲೇಟ್ ಆಗುತ್ತೆ. ಸೊ ಏನಾಗ್ಬಿಡುತ್ತೆ, ಅವಾಗ ವಾಟರ್ ಪ್ರೂಫ್ ಹೊರಟೋಗ್ಬಿಡುತ್ತೆ, ಇಲ್ಲಿಂದ ವಾಟರ್ ಎಲ್ಲ ಕಡೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ಏನಾಗುತ್ತೆ, ರಸ್ಟಿಂಗ್ ಆಗುತ್ತೆ, ಸ್ಪಾಲಿಂಗ್ ಆಗುತ್ತೆ, ಎಲ್ಲನೂ ಆಗುತ್ತೆ, ರೈಟ್. ಸೊ ಆಲ್ಮೋಸ್ಟ್ ಆಲ್ ಈ ಕಂಪ್ಲೀಟ್ ಈ ಕಾಂಕ್ರೀಟ್ ಎಲ್ಲ ಪ್ರಾಪರ್ಟೀಸ್ ಫೇಲ್ ಆಗೋ ಚಾನ್ಸಸ್ ಇರುತ್ತೆ, ರೈಟ್. ಸೊ ಇದು ಒಂದು ಎಫೆಕ್ಟ್ ಇದೆ. ವಾಟರ್ ಗೇನ್ ಕ್ಯಾನ್ ಬಿ ಅವಾಯ್ಡೆಡ್. ಇದನ್ನು ಯಾವ ಥರ ಅವಾಯ್ಡ್ ಮಾಡ್ಬೋದು ಅಂದರೆ ಪ್ರಾಪರ್ ಮಿಕ್ಸ್ ಮಾಡಬೇಕು, ಮಿಕ್ಸ್ ಪ್ರಪೋರ್ಷನ್ನ ಕರೆಕ್ಟಾಗಿ ಫಾಲೋ ಮಾಡಬೇಕು, ಮಿಕ್ಸ್ ಪ್ರಪೋರ್ಷನ್ನ. ಆಮೇಲೆ ಮಿಕ್ಸಿಂಗ್ ಕರೆಕ್ಟಾಗಿ ಮಾಡಬೇಕು, ಮಷಿನ್ ಮಿಕ್ಸಿಂಗ್ ಮಾಡಬೇಕು, ಹ್ಯಾಂಡ್ ಮಿಕ್ಸಿಂಗ್ ಅಲ್ಲ.
ಯೂಸಿಂಗ್ ಫೈನ್ಲಿ ಡಿವೈಡೆಡ್ ಪೊಝೊಲೋನಿಕ್ ಮಟೀರಿಯಲ್. ನಿಮ್ಮೆಲ್ಲರಿಗೂ ಗೊತ್ತಿದೆ ಪೊಝೊಲೋನಿಕ್ ಮಟೀರಿಯಲ್ ಯಾವುದಿದೆ ಅಂತ. ಫ್ಲೈ ಆ್ಯಶ್ ಇರ್ಬೋದು, GGBS ಇರ್ಬೋದು, ಇವೆಲ್ಲ ಯೂಸ್ ಮಾಡ್ತೀವಲ್ಲ ಅದು. ಸೊ ಬೈ ಯೂಸಿಂಗ್ ಫೈನರ್ ಸಿಮೆಂಟ್ ಆ್ಯಂಡ್ ಸಿಮೆಂಟ್ ವಿತ್ ಲೆಸ್ ಅಲ್ಕಲಿ ಕಂಟೆಂಟ್, ವೆರಿ ಇಂಪಾರ್ಟೆಂಟ್ ದಿಸ್. ಅಲ್ಕಲಿ ಕಂಟೆಂಟಿಂದ ಏನಾಗುತ್ತೆ ರೈಟ್. ಸೊ ಎಫ್ಲೋರೆಸೆನ್ಸ್ ಏನಾಗುತ್ತೆ ನೋಡಿ, ಎಫ್ಲೋರೆಸೆನ್ಸ್ ಅಂದರೆ ಏನು, ವೆರಿ ಸಿಂಪಲ್. ಸೊ ಕಂಪ್ಲೀಟೆಡ್ ಸರ್ಫೇಸ್ ಏನಿರುತ್ತೆ ಸಿಮೆಂಟು, ಅಲ್ಕಲಿ ಕಂಟೆಂಟ್ ಜಾಸ್ತಿ ಆದರೆ ಕಂಪ್ಲೀಟೆಡ್ ಸರ್ಫೇಸ್ ಮೇಲೆ ವೈಟ್ ಸ್ಪ್ಯಾಚಸ್, ಸಾಲ್ಟ್ ಲೈಕ್ ಕಂಟೆಂಟ್ ಬರುತ್ತೆ ರೈಟ್. ಅದು ಬಂದರೆ ತಿಳ್ಕೊಳ್ಳಿ ಅದರಲ್ಲಿ ಅಲ್ಕಲಿ ಕಂಟೆಂಟ್ ಜಾಸ್ತಿ ಆಗಿದೆ ಅಂತ ಅರ್ಥ. ಸೊ ಫೈನರ್ ಸಿಮೆಂಟ್ ವಿತ್ ಲೆಸ್ ಅಲ್ಕಲಿ ಕಂಟೆಂಟ್ ಯೂಸ್ ಮಾಡಿದ್ರೆ ನಾವು ಈ ವಾಟರ್ ಗೇನ್ ಆರ್ ಇದು ಬ್ಲೀಡಿಂಗ್ ಏನಾಗ್ತಾ ಇದೆ ಅದನ್ನು ಕಮ್ಮಿ ಮಾಡ್ಬೋದು. ರಿವೈಬ್ರೇಷನ್ ಆಫ್ ಕಾಂಕ್ರೀಟ್ ರೈಟ್, ಅದನ್ನು ರಿವೈಬ್ರೇಷನ್ ಮಾಡ್ಬೋದು ಬೈ ಯೂಸಿಂಗ್ ಏರ್ ಎಂಟರಿಂಗ್ ಏಜೆಂಟ್ಸ್ನ ಯೂಸ್ ಮಾಡಿಬಿಟ್ಟು ಇದನ್ನು ನಾವು ಅವಾಯ್ಡ್ ಮಾಡ್ಬೋದು. ಗೊತ್ತಾಗ್ತಿದೆಯಾ? ಸೊ ಸಿಂಪಲ್ ಆಗಿದೆ. ನಾವು ವಿ ಹ್ಯಾವ್ ಕಂಪ್ಲೀಟೆಡ್ ವಾಟ್ ಈಸ್ ಫ್ರೆಶ್ ಪ್ರಾಪರ್ಟೀಸ್ ಅಂದ್ರೇನು, ವರ್ಕ್ಯಾಬಿಲಿಟಿ ಆಗಿದೆ ಪ್ರಿವಿಯಸ್ ಕ್ಲಾಸಲ್ಲಿ, ಸೆಗ್ರಿಗೇಷನ್ ಮತ್ತು ಬ್ಲೀಡಿಂಗ್ ಆಗಿದೆ, ಇವು 4 ಟೆಸ್ಟು ಆಗಿದೆ ರೈಟ್. ಸೊ ವಿ ಹ್ಯಾವ್ ಫಿನಿಶ್ ದಿಸ್ ಪೋರ್ಷನ್ ಆಲ್ರೆಡಿ. ಈ ಲೆಫ್ಟ್ ಸೈಡ್ ಪೋರ್ಷನ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಈಗ ಇದನ್ನು ನೋಡೋಣ. ಕಂಪ್ರೆಸಿವ್ ಸ್ಟ್ರೆಂತ್ ಅಂದ್ರೇನು, ಫ್ಲೆಕ್ಸರಲ್ ಅಂದ್ರೇನು, ಸ್ಪ್ಲಿಟ್ ಟೆನ್ಸೈಲ್ ಸ್ಟ್ರೆಂತ್ ಅಂದ್ರೇನು ನೋಡೋಣ. ಸೊ ಈ 3 ಟೆಸ್ಟ್ ಇದೆ ಇವಾಗ, ಕಂಪ್ರೆಸಿವ್, ಸ್ಪ್ಲಿಟ್, ಫ್ಲೆಕ್ಸರಲ್. ಸೊ ಕಂಪ್ರೆಸಿವ್ ಸ್ಟ್ರೆಂತ್ ಅಂದ್ರೇನು ಅದ್ರ ಬಗ್ಗೆ ನೋಡೋಣ. ಕಂಪ್ರೆಸಿವ್ ಸ್ಟ್ರೆಂತ್ ಆಫ್ ಕಾಂಕ್ರೀಟು ರೈಟ್. So compressive strength is primarily strong in compression and actual construction. Concrete is used in compression. So compressive strength of concrete is primarily strong in compression and actual construction concrete is used in compression only. ಅದಕ್ಕೆ compressive strength test important ಇದೆ. So concrete is strong in compression as also good in other qualities. ಗುಡ್ ಯಾವ್ದು ಅಂದರೆ ಕಾಂಕ್ರೀಟ್ ಏನಿದೆ ಕಂಪ್ರೆಸಿವಲ್ಲಿ ಚೆನ್ನಾಗಿರುತ್ತೆ, ಬಟ್ ಅದರ್ ಕ್ವಾಲಿಟೀಸಲ್ಲಿ ವೀಕ್ ಇದೆ, ಅಂದರೆ ಟೆನ್ಸೈಲ್ ಇದರಲ್ಲಿ. ಹೈಯರ್ ದ ಕಂಪ್ರೆಸಿವ್ ಸ್ಟ್ರೆಂತ್ ಬೆಟರ್ ಇಸ್ ದ ಡ್ಯೂರಾಬಿಲಿಟಿ ಅಂದರೆ ಒಂದು ಬಿಲ್ಡಿಂಗ್ನ ನಾನು ಕನ್ಸ್ಟ್ರಕ್ಷನ್ ಮಾಡಿದ್ದೀನಿ ರೈಟ್. ಆ ಬಿಲ್ಡಿಂಗು ಎನ್ವೈರ್ಮೆಂಟ್ ಜೊತೆ ಯಾವ ಥರ ಬಿಹೇವ್ ಮಾಡುತ್ತೆ ಥ್ರೂಔಟ್ ಇಟ್ ಲೈಫ್ ಸ್ಪ್ಯಾನ್. ಫಾರ್ ಎಕ್ಸಾಂಪಲ್ 30 ಇಯರ್ಸ್ 35 ಇಯರ್ಸ್ ಯಾವ ಥರ ಬಿಹೇವ್ ಮಾಡುತ್ತೆ ಅಂದರೆ, ಬಿಹೇವ್ ಅಂದರೆ ಮಳೆಯಲ್ಲಿ ಯಾವ ಥರ ಇರುತ್ತೆ, ಬಿಸಿಲಲ್ಲಿ ಯಾವ ಥರ ಇರುತ್ತೆ, ಎಕ್ಸ್ಟ್ರೀಮ್ ಕೋಲ್ಡ್ ಇತ್ತಂದರೆ ಯಾವ ಥರ ಇರುತ್ತೆ, ಇದನ್ನು ಡ್ಯೂರಾಬಿಲಿಟಿ ಸ್ಟಡೀಸ್ ಅಂತ ಅಂತೀವಿ. ಸೊ ಬಾಂಡ್ ಸ್ಟ್ರೆಂತ್ ಆಲ್ಸೋ ಇಂಪ್ರೂವ್ ವಿತ್ ದೇರ್ ಇನ್ಕ್ರೀಸ್ ಇನ್ ಕಂಪ್ರೆಸಿವ್ ಸ್ಟ್ರೆಂತ್ ಆ್ಯಂಡ್ ಇಂಪಾರ್ಟೆಂಟ್ ಇನ್ RCC ವರ್ಕ್. ಸೊ ಕಂಪ್ರೆಸಿವ್ ಸ್ಟ್ರೆಂತ್ ಚೆನ್ನಾಗಿತ್ತಂದರೆ ಬಾಂಡ್ ಸ್ಟ್ರೆಂತು ಇನ್ಕ್ರೀಸ್. ಬಾಂಡ್ ಅಂತಂದರೆ ರಿನ್ಫೋರ್ಸ್ಮೆಂಟ್ ಇದೆ, ಅಗ್ರಿಗೇಟ್ಸ್ ಇರುತ್ತೆ, ಸೊ ಕಾಂಕ್ರೀಟ್ ಇದೆ, ಅದರದ್ದೇನು ಬಾಂಡಿಂಗ್ ಇರುತ್ತಲ್ಲ, ಸೊ ಅದು ಬಾಂಡ್ ಸ್ಟ್ರೆಂತ್. Compressive strength also indicates extent of control exercise during construction, resistance to abrasion, volume stability improves the compressive strength, right? So test for compressive strength is therefore very important in quality control of concrete. ಈ ಟೆಸ್ಟ್ ಇಂಪಾರ್ಟೆಂಟ್ ಇದೆ. ಸೊ ಈ ಟೆಸ್ಟ್ ಯಾವ ಥರ ಮಾಡೋದು, ತುಂಬ ಸಿಂಪಲ್ ಇದೆ. ಸಿಂಪಲ್ ಆಗಿ ಹೇಳ್ತೀನಿ. ಫಸ್ಟು ಸಿಮೆಂಟ್ ತೊಗೋಬೇಕು, ಫೈನ್ ಗ್ರೇಡ್ ತೊಗೊಳ್ಳಿ, ಕೋರ್ಸ್ ಗ್ರೇಡ್ ತೊಗೊಳ್ಳಿ, ವಾಟರ್ ತೊಗೊಳ್ಳಿ, ಅಡ್ಮಿಕ್ಸರ್ ಬೇಕಾದರೆ ಅದನ್ನೇ ಆ್ಯಡ್ ಮಾಡ್ಬೋದು. ಓಕೆ, ಸೊ ಇವು 4 ತೊಗೊಂಡು ಫಸ್ಟ್ ಏನಂತಂದರೆ ಪ್ರಾಪರ್ಲಿ ಇವಕ್ಕೆ ಏನಂತೀವಿ, ಇದು ಮಿಕ್ಸ್ ಪ್ರಪೋರ್ಷನ್ ಮಾಡ್ಕೋಬೇಕು. ಪ್ರಪೋರ್ಷನ್ ಮಾಡ್ಕೊಂಡು ಮಿಕ್ಸ್ ಮಾಡಬೇಕು ರೈಟ್. ಮಿಕ್ಸ್ ಮಾಡಿಬಿಟ್ಟು ಏನಂತಂದರೆ ಈ 150 ಕ್ಯೂಬ್ ಸೈಜು, ಇದೇನು ಸೈಜ್ ಇದೆಲ್ಲ ಇದು, ಸೊ ಇದು 150 mm. ಇದರ ಹೈಟ್ ಏನಿದೆಲ್ಲ ಇದನ್ನು 150 mm. ಸೊ ಇದು ಬ್ರೆಡ್ತ್ ಏನಿದೆಲ್ಲ ಇದನ್ನು 150 mm. ಸೊ ಟೋಟಲ್ ಆಗಿ 150 mm ಇರುತ್ತೆ. ಸೊ ಇದನ್ನು 3 ಲೇಯರಲ್ಲಿ ರೈಟ್. ಸೊ 3 ಲೇಯರ್ಸಲ್ಲಿ ಇದನ್ನು ಹಾಕಬೇಕು. 1 2 3 3 ಲೇಯರ್ಸಲ್ಲಿ ಈಚ್ ಲೇಯರ್ 25 ಬ್ಲೋಸ್ ಏನಂತಂದರೆ ಟ್ಯಾಂಪಿಂಗ್ ರಾಡಿಂದ ನಾವು ಬ್ಲೋ ಮಾಡಬೇಕು, ಅಂದರೆ ಕಾಂಪ್ಯಾಕ್ಷನ್ ಮಾಡಬೇಕು. ಅದಾದಮೇಲೆ ಈ ಥರ ಫಿನಿಶ್ ಮಾಡಿಬಿಟ್ಟು ಇಲ್ಲಿ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ ಮೇಲ್ಗಡೆ ಈ ಥರ ಇಟ್ಟಿದ್ದಾರೆ. ಒಂದು ಫಾರ್ ಎಕ್ಸಾಂಪಲ್ ಈಗ ನಾವು ಎಷ್ಟು ಡೇಸ್ ಟೆಸ್ಟ್ ಮಾಡ್ತೀವಿ, ಫಾರ್ ಎಕ್ಸಾಂಪಲ್ 7 ಡೇಸ್ಗಿದೆ, 14 ಡೇಸ್ಗಿದೆ, 28 ಡೇಸ್ಗಿದೆ, ಸಮ್ಟೈಮ್ಸ್ 3 ಡೇಸ್ಗೂ ಮಾಡ್ತಾರೆ ರೈಟ್. ಸೊ 3 ಡೇಸ್, 7 ಡೇಸ್, 14, 28 ಡೇಸ್ಗೆ ಒಂದೊಂದು ಡೇಸ್ ತೆಗೆದಿತ್ತಂದರೆ, ಅಂದರೆ 3 ಡೇಸ್ ಸ್ಟ್ರೆಂತ್ ಬೇಕಂತಂದರೆ ನಾವು ಯಾವತ್ತೂ 3 ಕ್ಯೂಬ್ನ ನಾವೇನಂತಾರೆ ಟೆಸ್ಟ್ ಮಾಡ್ತೀವಿ. 3 ಕ್ಯೂಬ್ನ ಕಾಸ್ಟ್ ಮಾಡ್ತೀವಿ, ಅದಾದಮೇಲೆ ಕ್ಯೂರ್ ಮಾಡ್ತೀವಿ, ಅದಾದಮೇಲೆ ಇದೆಲ್ಲ ಆದಮೇಲೆ ಕ್ಯೂರಿಂಗ್ ಮಾಡ್ತೀವಿ 7 ಡೇಸ್, 14 ಡೇಸ್, 28 ಡೇಸ್.
ಮೂರು ಕ್ಯೂಬ್, ಒಂದೊಂದು ರಿಸಲ್ಟ್ಗೆ 3 ಕ್ಯೂಬ್ ಆ್ಯಾವ್ರೇಜ್ ತೊಗೊಳ್ತೀವಿ. ಸೊ ಈ ಥರ ನೋಡಿ ಇಲ್ಲಿ ಮಷಿನಲ್ಲಿ ಕಾಣಿಸ್ತಾ ಇದೆ, ಇವು ಮಷಿನ್ CTM ಮಷಿನ್ ಇದೆ, ಇದು CTM ಮಷಿನ್. ಸೊ ಇದರಲ್ಲಿ ಇಟ್ಬಿಟ್ಟು ಏನಂತಂದರೆ ಇಲ್ಲಿ ಕ್ರಷಿಂಗ್ ಎಷ್ಟು ಲೋಡ್ಗೆ ಇದು ಕ್ರಷ್ ಆಗ್ತಾ ಇದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಕೋತೀವಿ. ಸೊ ಏನು ರಿಸಲ್ಟ್ ಬರುತ್ತೆ ಅದು Newton/mm² ಅಲ್ಲಿ ಬರುತ್ತೆ. ವೆರಿ ಸಿಂಪಲ್, ರೈಟ್? ಐ ಥಿಂಕ್ ಯು ಗಾಟ್ ದ ಕ್ಲಿಯರ್ ಐಡ್ ಅಬೌಟ್ ಹೌ ದೇ ವಿಲ್ ಕಂಡಕ್ಟ್ ದ ಟೆಸ್ಟ್. ಸೊ ಕಂಪ್ರೆಸಿವ್ ಸ್ಟ್ರೆಂತ್ ಆಮೇಲೆ ಬಂದಮೇಲೆ ಏನಾಗುತ್ತೆ, ಇಲ್ಲೇನು ಟೆಸ್ಟ್ ಮಾಡ್ತೀವಲ್ಲ, ಫೇಲ್ಯೂರ್ ಲೋಡ್ ಏನು ಸಿಗುತ್ತೆ ನೋಡಿ, ಇಲ್ಲಿ ಫೇಲ್ಯೂರ್ ಲೋಡ್ ಅದನ್ನು ನಾವು ಇಲ್ಲೇನಂತೀವಿ ಮ್ಯಾಕ್ಸಿಮಮ್ ಲೋಡ್ ಅಂತ ಅನ್ಬೋದು. ಕ್ರಾಸ್ ಸೆಕ್ಷನಲ್ ಏರಿಯಾ ಯಾವುದಿದೆ 150 × 150 mm, ಗೊತ್ತಾಯ್ತಾ? ಸೊ ಇದನ್ನು ಲೋಡ್ ಬೈ ಏರಿಯಾ ಸ್ಟ್ರೆಸ್ ಫಾರ್ಮುಲಾ ಇದೆ, ವೆರಿ ಸಿಂಪಲ್. ಇದು ನಮ್ಮದು ಕಂಪ್ರೆಸಿವ್ ಸ್ಟ್ರೆಂತ್. ಸ್ಪ್ಲಿಟ್ ಟೆನ್ಸೈಲ್ ಸ್ಟ್ರೆಂತ್ ಅಂದ್ರೇನು ನೋಡೋಣ. ಸೊ ಟೆನ್ಸೈಲ್ ಸ್ಟ್ರೆಂತ್ ಆಫ್ ಕಾಂಕ್ರೀಟ್ ಈಸ್ ಒನ್ ಆಫ್ ದ ಬೇಸಿಕ್ ಆ್ಯಂಡ್ ಇಂಪಾರ್ಟೆಂಟ್ ಪ್ರಾಪರ್ಟಿ, ನಿಮ್ಗೆ ಗೊತ್ತಿದೆ. ಟೆನ್ಸೈಲ್ ಸ್ಟ್ರೆಂತ್ ಆಫ್ ಕಾಂಕ್ರೀಟ್ ಸಿಲಿಂಡರ್ ಈಸ್ ಮೆಥಡ್ ಟು ಡಿಟರ್ಮೈನ್ ದ ಟೆನ್ಸೈಲ್ ಸ್ಟ್ರೆಂತ್. ನೋಡಿ ಇದರಲ್ಲಿ ಸಿಲಿಂಡರ್ ಇರುತ್ತೆ, ರೈಟ್? ಈ ಥರ ಸಿಲಿಂಡರ್ ಇರುತ್ತೆ. ಸೊ ಸಿಲಿಂಡರ್ದು ಡಯಾ ಇದೆ 150 mm ಸಿಲಿಂಡರ್ ಡಯಾ. ಸೊ ಹೈಟ್ ಬಂದುಬಿಟ್ಟು 300 mm ಇರುತ್ತೆ. ನಾನಿಲ್ಲಿ ಹಾಕಿಲ್ಲ ಡಯಾಗ್ರಾಮ್, ಅದರಲ್ಲಿ ಡಯಾಗ್ರಾಮ್ ಹಾಕಿ ತೋರಿಸ್ತಾ ಇದ್ದೀನಿ. ಸೊ ಇದನ್ನು ಸ್ಪ್ಲಿಟ್ ಟೆನ್ಸೈಲ್ ಸ್ಟ್ರೆಂತ್ ಅಂತ ಇರುತ್ತೆ. ಸೊ ಕ್ಯೂಬ್ ಮೇಲೂ ಟೆಸ್ಟ್ ಮಾಡ್ಬೋದು. ಯಾವ ಕ್ಯೂಬು? ಈಗ ನಾವು ಕಾಂಕ್ರೀಟ್ಗೆ ಕ್ಯೂಬ್ ಮಾಡಿದೆ ನೋಡಿ, ಅದನ್ನು ನಾವು ಇಲ್ಲಿ ಟೆಸ್ಟ್ ಮಾಡ್ಬೋದು 150 mm ಕಾಸ್ಟ್ ಮಾಡಿ. ಬಟ್ ಟೆಸ್ಟಿಂಗ್ ಏನು ಮೆಥಡ್ ಇದೆಯಲ್ಲ, ಪ್ಲೇಸಿಂಗ್ ಆಫ್ ದ ಸ್ಪೆಸಿಮೆನ್ ಈಸ್ ಡಿಫ್ರೆಂಟ್ ಇರುತ್ತೆ, ರೈಟ್? ಅದನ್ನು ಹೇಳ್ಕೊಡ್ತೇನೆ. ಸೊ ಕಾಂಕ್ರೀಟ್ ಈಸ್ ವೆರಿ ವೀಕ್ ಇನ್ ಟೆನ್ಷನ್. ಏಕೆಂದರೆ ಈಗ ನಾನು ಕಾಂಕ್ರೀಟ್ ನಾನು ಮಾಡ್ತೀನಿ, ಯಾಕೆ ಹೇಳಿ? ಇದು ಕಾಂಕ್ರೀಟ್ ಯಾಕೆ ಟೆನ್ಷನಲ್ಲಿ ಕಮ್ಮಿ ಇದೆ ಅಂದರೆ ಬ್ರಿಟಲ್ ನೇಚರ್ ಇದೆ ಆ್ಯಂಡ್ ನಾಟ್ ಎಕ್ಸ್ಪೆಕ್ಟೆಡ್ ಟು ರೆಸಿಸ್ಟ್ ದ ಡೈರೆಕ್ಟ್ ಟೆನ್ಷನ್. ಇದು ಇಂಪಾರ್ಟೆಂಟ್ ಪಾಯಿಂಟ್. ಏನು? ಕಾಂಕ್ರೀಟು ವೀಕ್ ಇದೆ ಟೆನ್ಷನಲ್ಲಿ, ಇದು ಗೊತ್ತಾಯಿತು. ಯಾಕೆ ಅಂತಂದರೆ ಬ್ರಿಟಲ್ ನೇಚರ್ ಇದೆ, ಅಂದರೆ ಎಲಾಂಗೇಷನ್ ಏನಿರುತ್ತೆ. ಬ್ರಿಟಲ್ ಈಸ್ ನಥಿಂಗ್ ಬಟ್ ಲೈಕ್ ಎ ಬಿಸ್ಕೆಟ್, ರೈಟ್? ಬಿಸ್ಕೆಟ್ ಯಾವ ಥರ ಮುರಿಯುತ್ತೆ ನಿಮ್ಗೆ ಗೊತ್ತಿದೆ, ರೈಟ್? ಎಲಾಂಗೇಷನ್ ಇರೋದಿಲ್ಲ, ಆರ್ ಸ್ಟ್ರೇನ್ ಇರೋದಿಲ್ಲ, ಲೀನಿಯರ್ ಸ್ಟ್ರೇನ್ ಇದೆ ಕಾಂಕ್ರೀಟಲ್ಲಿ. ಅದಕ್ಕೋಸ್ಕರ ಬ್ರಿಟಲ್ ನೇಚರ್ ಇದೆ, ಸ್ಟ್ರೆಂತು ಟೆನ್ಸೈಲ್ ತುಂಬ ಕಮ್ಮಿ ಇರುತ್ತೆ. ಸೊ ಇಟ್ ಈಸ್ ನಾಟ್ ಎಕ್ಸ್ಪೆಕ್ಟೆಡ್ ಟು ರೆಸಿಸ್ಟ್ ದ ಡೈರೆಕ್ಟ್ ಟೆನ್ಷನ್. ಡೈರೆಕ್ಟ್ ಟೆನ್ಷನ್ ಇದು ತಗೊಳ್ಳೋದಿಲ್ಲ. ಕಾಂಕ್ರೀಟ್ ಡೆವಲಪ್ಸ್ ಕ್ರ್ಯಾಕ್ಸ್ ವೆನ್ ಸಬ್ಜೆಕ್ಟೆಡ್ ಟು ಟೆನ್ಸೈಲ್ ಫೋರ್ಸಸ್. ಟೆನ್ಸೈಲ್ ಫೋರ್ಸಸ್ ಬಂತಂದರೆ ಕ್ರ್ಯಾಕ್ಸ್ ಅಪಿಯರ್ ಆಗುತ್ತೆ, ಗೊತ್ತಾಯ್ತಾ? ವೆರಿ ಇಂಪಾರ್ಟೆಂಟ್. ಸೊ thus it is necessary to determine the tensile strength of concrete, the load at which the concrete members may crack. ಆಯಿತಾ? ಸೊ ಇದರಲ್ಲಿ ಮೆಥಡ್ಸ್ ಇದೆ, ಡೈರೆಕ್ಟು ಇಂಡೈರೆಕ್ಟು ಮೆಥಡ್ ಇದೆ. ನಾವು ಡೈರೆಕ್ಟ್ ಅಂತೂ ಯಾವತ್ತೂ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ, ನಾವು ಇಂಡೈರೆಕ್ಟ್ ಮೆಥಡೇ ಫಾಲೋ ಮಾಡೋದು. ಯಾಕೆಂದರೆ ಡೈರೆಕ್ಟ್ ಮಾಡೋಕ್ಕೆ ತುಂಬ ಸಾಧ್ಯ ಇಲ್ಲ, ಯಾಕೆಂದರೆ ಅದು ಲೀನಿಯರ್ ಇದೆ, ನಾವು ಡೈರೆಕ್ಟ್ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ಪ್ರೊಸೀಜರ್ ಏನಿದೆ? ಸಿಂಪಲ್. ಸಿಲಿಂಡರ್ ತೊಗೊಳ್ಬೇಕು. ಈಗ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ಈ ಸ್ಕ್ರೀನ್ ನೋಡಿ. ಫಸ್ಟ್ ಇಲ್ಲಿ ಸ್ಕೆಚ್ ಇದೆ. ಸೊ ಇದ್ರದ್ದು ಡಯಾ ಏನಿದೆ, ಇದ್ರದ್ದು ಡಯಾ 150 mm, ಇದ್ರದ್ದು ಲೆಂತು 300 mm, ಆಯಿತಾ? ಸೇಮ್ ಅದೇ ಥರ ಕಾಸ್ಟ್ ಮಾಡಬೇಕು. 3 ಲೇಯರಲ್ಲಿ ಹಾಕಬೇಕು. ಎವ್ರಿ 25 ಬ್ಲೌಸು ರೆಡಿ ಮಾಡಬೇಕು. 7 days 14 days 28 days ಕ್ಯೂರಿಂಗ್ ಮಾಡಬೇಕು. ಅದಾದಮೇಲೆ ಅದನ್ನು ಇಲ್ಲಿ ತಂದಿಡಬೇಕು. ಸೊ ಇಲ್ಲೇನಿದೆ, 2 ಸಪೋರ್ಟ್ ಇದೆ ನೋಡಿ. ಮೇಲ್ಗಡೆ ಒಂದು ಸಪೋರ್ಟ್ ಇದೆ, ಕೆಳಗಡೆ ಒಂದು ಸಪೋರ್ಟ್ ಇದೆ. ಸಪೋರ್ಟ್ ಮೇಲ್ಗಡೆ ಒಂದು, ಕೆಳಗಡೆ ಒಂದು. ಇದನ್ನು ಲಾಂಜಿಟ್ಯೂಡ್ ಆಗಿ ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ಲ, ಇದನ್ನು ಲೆಂತ್ ವೈಸ್ ಇಡ್ತಾರೆ. ಈಗ ಇದು ಪೆನ್ ಇದೆ, ಇದನ್ನು ಲೋಡ್ ಇಲ್ಲಿ ಹಾಕ್ತಾರೆ ನೋಡಿ, ಕಾಣಿಸ್ತಾ ಇಲ್ಲ? ಇಲ್ಲಿ ಈ ಥರ ಹಾಕ್ತಾರೆ. ಲೋಡ್ ಇಲ್ಲಿ ಹಾಕಲ್ಲ, ಲೋಡ್ ಇಲ್ಲಿ, ಅದ್ರ ಅಲಾಂಗ್ ದ ಪ್ಯಾರಲಲ್ ಲೆಂತ್ ಲೋಡಿಂಗ್ ಬರುತ್ತೆ, ರೈಟ್? ಇಲ್ಲಿ ಮೇಲ್ಗಡೆ ಒಂದು ಸಪೋರ್ಟ್ ಬರುತ್ತೆ, ಇಲ್ಲಿ ಕೆಳಗಡೆ ಒಂದು, ಈ ಥರ, ರೈಟ್? ಸಪೋರ್ಟ್ ಬಂದಮೇಲೆ ಇಲ್ಲಿ ಲೋಡ್ ಆಗುತ್ತೆ, ರೈಟ್? ಈ ಥರ ನೋಡ್ಬೋದು ನೀವು. ಇಲ್ಲಿ ಕ್ರ್ಯಾಕ್ ಯಾವುದಾಗಿದೆ ನೋಡಿ, ಈ ಥರ ಸ್ಪ್ಲಿಟ್ ಆಗಿಬಿಡುತ್ತೆ, ಅದು ಮಧ್ಯದಿಂದ ಸ್ಪ್ಲಿಟ್ ಆಗುತ್ತೆ. ಅದಕ್ಕೆ ಸ್ಪ್ಲಿಟ್ ಟೆನ್ಸೈಲ್ ಸ್ಟ್ರೆಂತ್ ಅಂತ ಇರೋದು. ವೆರಿ ಸಿಂಪಲ್. ಸೊ ಇಲ್ಲಿ ಇನ್ನೊಂದು 2 ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಸ್ಪ್ಲಿಟ್ ಸ್ಟ್ರೆಂತ್ ಟೆಸ್ಟಿಂಗ್ ಆಫ್ ಸಿಲಿಂಡರ್ ಅಂತಂದರೆ, ಈಗ ಇದು 300 mm ಏನಿದೆ ಲೆಂತ್ ಇದೆ, 150 mm ಡಯಾ ಇದೆ. ಸೊ ನಾನು ಸೆಂಟ್ರಿಂದ ಇಲ್ಲಿ ನೋಡಿದಾಗ, ರೈಟ್, ಇಲ್ಲಿಂದ ಇಲ್ಲಿಗೆ ಈ ಥರ ಲೋಡಿಂಗ್ ಬರುತ್ತೆ. ಕೆಳಗಡೆಯಿಂದನೂ ಲೋಡಿಂಗ್ ಆಗ್ತದೆ, ಯಾಕೆಂದರೆ ಸಪೋರ್ಟ್ ಇದೆ, ಮೇಲ್ಗಡೆನೂ ಸಪೋರ್ಟ್ ಇದೆ, ಕೆಳಗಡೆನೂ. ಎರಡೂ ಕಡೆಯಿಂದ ನಮಗೆ ಫೋರ್ಸ್ ಬರ್ತಾ ಇದೆ, ರೈಟ್? ನೀವು ಇಲ್ಲಿ ನೋಡ್ಬೋದು, ಇದು ಅಪ್ಪರ್ ಸಪೋರ್ಟ್, ಇದು ಲೋವರ್ ಸಪೋರ್ಟ್, ಕಾಣಿಸ್ತಾ ಇದೆಯಾ? ಸೊ ಇದೇನಿದೆ, ಇದು ಸಿಲಿಂಡರ್, ರೈಟ್? ಸೊ ಇಲ್ಲಿ ಇದು ಲೋಡ್ ಇದೆ, ಸೊ ಇದನ್ನು ಲೋಡ್ ಇದೆ, ಇದನ್ನು ಪಿ ಅಂತ ಅನ್ಬೋದು ನಾನು. ಕೆಳಗಡೆಯಿಂದ ಲೋಡ್ ಆಗ್ತದೆ, ಮೇಲ್ಗಡೆಯಿಂದ ಲೋಡ್ ಬರ್ತಾ ಇದೆ. ಸೊ ಇದೇನಿದೆ, ಸ್ಪ್ಲಿಟ್ ಸ್ಟ್ರೆಂತ್ ಟೆಸ್ಟ್ ಆಫ್ ಸಿಲಿಂಡರ್ ಇದೆ. ನಾವು ಸ್ಪ್ಲಿಟ್ ಸ್ಟ್ರೆಂತ್ ಆಫ್ ಕ್ಯೂಬ್ನು ಮಾಡ್ಬೋದು. ಕ್ಯೂಬ್ನ ಏನು ಮಾಡ್ತಾರೆ ಅಂತಂದರೆ, ಇದು ಕ್ಯೂಬ್ ಇದೆ 150, ಇದನ್ನು ಕ್ಯೂಬ್ ಇದೆ 150 mm. ಸೊ ಇದನ್ನು
ಡೈಗ್ನಲಿ ನಾನು ಪ್ಲೇಸ್ ಮಾಡ್ತೀನಿ. ಅಂದರೆ ಇದನ್ನು ಡೈಗ್ನಲಿ ನಾನು ಇಲ್ಲಿ ಈ ಥರ, ಇದು ಮೇಲ್ಗಡೆ ಸಪೋರ್ಟ್ ಅಪ್ಪರ್ ಸಪೋರ್ಟು, ಇದು ಲೋವರ್ ಸಪೋರ್ಟು. ನಾನು ಏನು ಮಾಡ್ತೀನಿ ಅಂದರೆ ಈ ಥರ ಡೈಗ್ನಲ್ಲಿ ಇಡ್ತೀನಿ. ಏನು ಕ್ಯೂಬ್ ಈ ಥರ ಡೈಗ್ನಲ್ಲಿ ಇಟ್ಟು ನಾನು ಟೆಸ್ಟ್ ಮಾಡಿದ್ರೆ ಅದು ಟೆನ್ಸೈಲ್ ಸ್ಟ್ರೆಂತ್ ಆಫ್ ಕಾಂಕ್ರೀಟ್ ಆಗುತ್ತೆ. ಅರ್ಥ ಆಗ್ತಿದೆಯಾ ಡಿಫರೆನ್ಸು? ಸಿಲಿಂಡರ್ನು ಮಾಡ್ಬೋದು, ಕ್ಯೂಬ್ನು ಮಾಡ್ಬೋದು, ರೈಟ್? ಸೊ ಇವೆರಡೂ ಇಂಪಾರ್ಟೆಂಟ್ ಇದೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸೊ ದ ಟೆಸ್ಟ್ ಈಸ್ ಕ್ಯಾರಿಡ್ ಔಟ್ ಬೈ ಪ್ಲೇಸಿಂಗ್ ದ ಕಾಂಕ್ರೀಟ್ ಸಿಲಿಂಡರ್ ಸ್ಪೆಸಿಮೆನ್ ಹಾರಿಜಾಂಟಲಿ between the loading surface of compressive testing machine. Load is applied. Failure of the concrete specimen takes place along the vertical dia. Split ಆಗುತ್ತೆ. ಸೊ ವರ್ಟಿಕಲ್ ಡಯಾ ಸಿಲಿಂಡ್ರಿಕಲ್ ಸ್ಪೆಸಿಮೆನ್ ನಾವು ಮಾಡಿದಾಗ ವರ್ಟಿಕಲ್ ಕಂಪ್ರೆಷನ್ ಸ್ಟ್ರೆಸ್ ಎಷ್ಟಿದೆ? 2p/πdl, ರೈಟ್? ಹಾರಿಜಾಂಟಲ್ ಸ್ಟ್ರೆಸ್ ಅಂತಂದರೆ 2p/πdl. ಅಂದರೆ ಈಗ ನೋಡಿ, ಇದರಲ್ಲೂ ಎರಡು ಮೆಥಡ್ ಇದೆ, ಸಿಲಿಂಡರ್ಲೂ ಎರಡು ಮೆಥಡ್ ಇದೆ. ಇದು ಸಿಲಿಂಡರ್ ಇದೆ ಮತ್ತು ಇದು ಸಿಲಿಂಡರ್ ಇದೆ. ನೀವು ಲೋಡ್ ಈ ಥರ ಹಾಕಿದ್ರೆ ರೈಟ್, ಲೋಡ್ ಈ ಥರ ಈ ಥರ ಇತ್ತಂದರೆ ಇದು ಹಾರಿಜಾಂಟಲ್ ಸ್ಟ್ರೆಸ್, ದಿಸ್ ಈಸ್ ಹಾರಿಜಾಂಟಲ್ ಸ್ಟ್ರೆಸ್, ರೈಟ್? ಇದು ಹಾರಿಜಾಂಟಲ್ ಸ್ಟ್ರೆಸ್ ಸ್ಪ್ಲಿಟ್ ಆಗುತ್ತೆ. ವರ್ಟಿಕಲ್ ಅಂದರೆ ನಾನೇನು ಮಾಡ್ತೀನಿ ಅಂತಂದರೆ ಈ ಥರ, ರೈಟ್? ಈ ಥರ ಮೇಲ್ಗಡೆ ಸಪೋರ್ಟ್ ಇದೆ ಅಂದರೆ ಸಿಲಿಂಡರ್ನ ಈ ಥರ ವರ್ಟಿಕಲ್ ಆಗಿಬಿಟ್ಟು ಈ ಥರ ಇಲ್ಲಿ ಲೋಡ್ ಹಾಕ್ತಂದರೆ ಇದು ವರ್ಟಿಕಲ್ ಕಂಪ್ರೆಸಿವ್ ಸ್ಟ್ರೆಸ್ ಫಾರ್ಮುಲಾ ಬರುತ್ತೆ. ದಯವಿಟ್ಟು ಇಂಪಾರ್ಟೆಂಟ್ ಫಾರ್ಮುಲಾ ಇದೆ, ಕಾನ್ಸೆಪ್ಟ್ ಇದೆ, ಅರ್ಥ ಮಾಡ್ಕೊಳ್ಳಿ. ವರ್ಟಿಕಲ್ ಕಂಪ್ರೆಸಿವ್ ಸ್ಟ್ರೆಸ್, ಸಿಲಿಂಡರ್ನ ಈ ಥರ ಇಟ್ಟು ಮಾಡಿದಾಗ ವರ್ಟಿಕಲ್ ಕಂಪ್ರೆಸಿವ್ ಸ್ಟ್ರೆಸ್, ಸಿಲಿಂಡರ್ನ ಈ ಥರ ಇಟ್ಟು ಲೋಡ್ ಈ ಕಡೆ ಹಾಕ್ತಂದರೆ ಹಾರಿಜಾಂಟಲ್ ಸ್ಟ್ರೆಸ್ 2p/πdl. ಅದೇ ವರ್ಟಿಕಲು 2p/πdl d2 divided by r d minus r, where d is a diameter of the cylinder, l is a length, p is a maximum load, ರೈಟ್? ಸೊ ಇದು ವರ್ಟಿಕಲ್ ಇದ್ದಾಗ ನೋಡ್ಕೊಂಡ್ಬಿಟ್ಟು ನಾವು ಮಾಡಬೇಕು. ನೆಕ್ಸ್ಟ್ ಈಸ್ ಫ್ಲೆಕ್ಸರಲ್ ಸ್ಟ್ರೆಂತ್ ಟೆಸ್ಟ್. ಫ್ಲೆಕ್ಸರಲ್ ಸ್ಟ್ರೆಂತ್ ಏನಿದೆ ಅಂತಂದರೆ ಮ್ಯಾಕ್ಸಿಮಮ್ ಟೆನ್ಸೈಲ್ ಸ್ಟ್ರೆಸ್ ಎಟ್ ಬಾಟಮ್ ಆಫ್ ದ ಕಾಂಕ್ರೀಟ್ ಬೀಮ್. ಅಂದರೆ ಇದು ಬೀಮ್ ಮೇಲೆ ಟೆಸ್ಟ್ ಮಾಡ್ತಾರೆ, ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಈ ಥರ ಇದು ಬೆಂಡ್ ಆದಾಗ, ಈ ಥರ ಏನು ಬೆಂಡ್ ಆದಾಗ ನನ್ನ ಹಿಂದ್ಗಡೆ ಹೋಗುತ್ತೆ, ಇಲ್ಲಿ ಇನ್ನು ಸ್ಟ್ರೆಸಸ್ ಕ್ರಿಯೇಟ್ ಆಗುತ್ತೆ ನೋಡಿ. ಬಾಟಮ್ ಆಫ್ ಕಾಂಕ್ರೀಟ್ ಬೀಮಲ್ಲಿ ಸ್ಲ್ಯಾಬ್ ಎಟ್ ದ ಮೂಮೆಂಟ್ ಫೇಲ್ಯೂರ್ ಇನ್ ಬೆಂಡಿಂಗ್ ಮೇಜರ್ಸ್ ಆಫ್ ದ ಟೆನ್ಸೈಲ್ ಸ್ಟ್ರೆಂತ್ ಆಫ್ ದಿ ಕಾಂಕ್ರೀಟ್. ಬೆಂಡಿಂಗ್ ಯಾವ ಥರ ಆಗುತ್ತೆ ನಾವು ಟೆಸ್ಟ್ ಮಾಡೋಕ್ಕೆ ಫ್ಲೆಕ್ಸರಲ್ ಮಾಡ್ತೀವಿ, ಅಂದರೆ ಇದರಲ್ಲೂ ಟೆನ್ಸೈಲೇ ಮಾಡ್ತಾ ಇರೋದು. ಸೊ ಲೋಡ್ ಬೇರಿಂಗ್ ಕೆಪಾಸಿಟಿ ಆಫ್ ದ ಪೇಮೆಂಟ್ ಬೀಮ್ಸ್ ಆ್ಯಂಡ್ ಸ್ಲ್ಯಾಬ್, ಇದು ಯಾವುದಕ್ಕೆ ಮಾಡ್ತಾರೆ ಅಂದರೆ ಕೆಪಾಸಿಟಿ ಏನಿದೆ ಪೇಮೆಂಟ್ದು ಬೀಮ್ದು ಸ್ಲ್ಯಾಬ್ಗೆ ಎಕ್ಸಸ್ ಮಾಡೋಕ್ಕೆ. ಕ್ರಿಟಿಕಲ್ ಫಾರ್ ಡಿಸೈನ್ ಆಫ್ ಪರ್ಫಾರ್ಮೆನ್ಸ್ ಆಫ್ ಕಾಂಕ್ರೀಟ್ ರೋಡ್ಸ್ ಆ್ಯಂಡ್ ಏರ್ಪೋರ್ಟ್ ರನ್ವೇಸ್. ಏರ್ಪೋರ್ಟು ರನ್ವೇಸ್ ಏನಿರುತ್ತಲ್ಲ, ಏರ್ಪೋರ್ಟ್ ರನ್ವೇಸ್ ಏನಿರುತ್ತೆ ಅಂದರೆ ಅದಕ್ಕೆ ಮತ್ತು ರೋಡ್ಸ್ಗೆ ಇದು ಇಂಪಾರ್ಟೆಂಟ್ ಇರುತ್ತೆ. ಸೊ ಗಿವ್ಸ್ ಇನ್ಸೈಟ್ ಟು ಕ್ರ್ಯಾಕ್ ರೆಸಿಸ್ಟೆನ್ಸ್ ಅಂಡರ್ ಲೋಡಿಂಗ್. ಕ್ರ್ಯಾಕ್ ರೆಸಿಸ್ಟೆನ್ಸ್ ಯಾವ ಥರ ಆಗುತ್ತೆ ಅಂತ ಅರ್ಥ ಆಗುತ್ತೆ. ಇದರಲ್ಲಿ ಎರಡು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಒಂದು ಬೀಮ್ ಮೋಲ್ಡ್ ಸೈಜ್ ಏನಿರುತ್ತೆ, ಇದು ಬೀಮು ಈ ಥರ ಇದೆ ಅಂತ ತಿಳ್ಕೊಳ್ಳೋಣ, ರೈಟ್? ಇದು ಬೀಮ್ ಈ ಥರ, ರೈಟ್? ಈ ಥರ ಇದು ಬೀಮ್ ಇದೆ, ರೈಟ್? ಇದು ಈ ಥರ ಬೀಮ್ಗೆ 15 × 15 × 70 ಸೆಂಟಿಮೀಟರ್ ಇತ್ತಂದರೆ ವೆನ್ ಸೈಜ್ ಆಫ್ ಅಗ್ರಿಗೇಟ್ ಈಸ್ ಲೆಸ್ ದೆನ್ 38. ಅಗ್ರಿಗೇಟ್ ಸೈಜ್ 38ಕ್ಕಿಂತ ಕಮ್ಮಿ ಇತ್ತಂದರೆ ಇದನ್ನು ಯೂಸ್ ಮಾಡ್ತಾರೆ. ಆರ್ ಇನ್ನೊಂದು 10 × 10 × 50 ಸೆಂಟಿಮೀಟರ್, ರೈಟ್? ವೆನ್ ಅಗ್ರಿಗೇಟ್ ಸೈಜ್ ಇಸ್ ಲೆಸ್ ದೆನ್ 19 mm. ಗೊತ್ತಾಯ್ತಾ? ಸೊ ಎರಡು ಸೈಜ್ ಇದೆ, ಇವು ಎರಡು ಸೈಜ್ ಪ್ರಕಾರ ಯೂಸ್ ಮಾಡ್ತಾರೆ. ಪ್ರೊಸೀಜರ್ ಏನಿದೆ, ಟೆಸ್ಟಿಂಗ್ ಏನಿದೆ, ವೆರಿ ಸಿಂಪಲ್ ಆಗಿ ನೋಡೋಣ. ಸೊ ತುಂಬ ಸಿಂಪಲ್ಲು. ಇದರಲ್ಲಿ ಎರಡು ಮೆಥಡ್ ಬರುತ್ತೆ, ಅಂದರೆ ಅರೇಂಜ್ಮೆಂಟ್ಗೆ ಎರಡು ಮೆಥಡು. ಒಂದು 3 ಪಾಯಿಂಟ್ ಲೋಡಿಂಗ್, 2 ಪಾಯಿಂಟ್ ಲೋಡಿಂಗ್ ಅಂತ ಬರುತ್ತೆ. 2 ಪಾಯಿಂಟ್ ಲೋಡಿಂಗ್ ಆಯಿತಾ, ಇನ್ನೊಂದು 3 ಪಾಯಿಂಟ್ ಲೋಡಿಂಗ್. ಈಗ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋದು 3 ಪಾಯಿಂಟ್ ಲೋಡಿಂಗ್ ಇದೆ. 3 ಅಂದ್ರೇನು? ತುಂಬ ಸಿಂಪಲ್ ಇದೆ ನೋಡಿ, ಇಲ್ಲೊಂದಿದೆ, 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 ಗೊತ್ತಾಯ್ತಾ? ಈ ಥರ ಸೆಟಪ್ ಇರುತ್ತೆ, ಇಲ್ಲೊಂದು, ಇಲ್ಲೊಂದು, ಮೇಲ್ಗಡೆ ಇಲ್ಲಿದೆ ನೋಡಿ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ, ಈಗ ನೋಡಿ, ಇಲ್ಲಿ ಇದೊಂದು ಸಪೋರ್ಟ್ ಇದೆ, ಇದೊಂದು ಸಪೋರ್ಟ್ ಇದೆ, ಆಮೇಲೆ ಇಲ್ಲಿ ಮಧ್ಯದೊಂದು ಸಪೋರ್ಟು, 3, ರೈಟ್? 3 ಪಾಯಿಂಟ್ ಲೋಡಿಂಗ್, ನಾವು 3 ಕಡೆಯಿಂದ ಲೋಡ್ ಆಗ್ತಾ ಇದ್ದೀವಿ. ಇವು ಎರಡು ಸಪೋರ್ಟ್ ಇದೆ, ಇದು ಒಂದು ಸಪೋರ್ಟ್, ಸಪೋರ್ಟ್ 1, ಸಪೋರ್ಟ್ 2, ರೈಟ್? ಇದು UTM ಮಷೀನ್ ಇದೆ, ಯೂನಿವರ್ಸಲ್ ಟೆಸ್ಟಿಂಗ್ ಮಷೀನ್ ಇದೆ ಇದು. ಇಲ್ಲಿ ನೀವು ಏನಂತಂದರೆ ನೋಡ್ಬೋದು, ರೀಡಿಂಗ್ಸ್ ಎಲ್ಲ ಕಾಣಿಸ್ತಾ ಇದೆ, ನಾವು ನೋಡ್ಕೊಂಡ್ಬಿಟ್ಟು ಇಲ್ಲಿ ಏನಾದರೂ ಮಾಡ್ಬೋದು. ಇವೇನಿದೆ, ಇವು ನೋಡಿ, ಇಲ್ಲಿ ಸಪೋರ್ಟ್ಸ್ ಇದೆ ಇದು, ಓಕೆ? ಸೊ ಅದೇ ಸೇಮ್ ಇಲ್ಲಿದೆ, ಏನಿದೆ ಇಲ್ಲಿ, ಇದು ಒಂದು, ಇಲ್ಲೊಂದು ಲೋಡಿಂಗು, ಇದೊಂದು ಲೋಡಿಂಗ್, ಲೋಡಿಂಗ್ 1, ಲೋಡಿಂಗ್ 2, ಲೋಡಿಂಗ್ 3, ಈ ಥರ ಲೋಡ್ 3 ಪಾಯಿಂಟ್ ಲೋಡಿಂಗ್ ಆಗ್ತಾ ಇರೋದು. ಸೊ ಇದು DL/3 ಇದೆ. ಸೊ ಇಲ್ಲಿ ಡಿಸ್ಟೆನ್ಸ್ ಇರುತ್ತೆ, ಇಲ್ಲಿ ಕೆಳಗಡೆ ಸಪೋರ್ಟ್ ಇದೆ ನೋಡಿ, ಇಲ್ಲಿಂದ ಕೆಳಗಡೆ ಸಪೋರ್ಟ್ ನಿಮ್ಗೆ ಕಾಣಿಸ್ತಾ ಇದೆ, ಇವು ಸಪೋರ್ಟ್ ಕಾಣಿಸ್ತಾ ಇದೆ, ನಾನು ಮಾರ್ಕ್ ಮಾಡ್ತಾ ಇದ್ದೀನಿ, ಇದು ಸಪೋರ್ಟು, ಇದು ಸಪೋರ್ಟು, ಓಕೆ?
ಸೊ ಇವೆರಡು ಸಪೋರ್ಟ್, ಇದೊಂದು ಸಪೋರ್ಟು ಇದೊಂದು ಸಪೋರ್ಟು, ಎರಡು ಸಪೋರ್ಟು, ಮೇಲ್ಗಡೆ ಲೋಡಿಂಗು, ರೈಟ್. ಇದು ಬೀಮ್ ಸೈಜು. ಸೊ ಇದು ಈ ಸಪೋರ್ಟಿಂದ ಈ ಬೀಮ್ವರೆಗೆ ಏನು ಲೆಂತ್ ಇದೆ, L/3, ಇದನ್ನು L/3, ಇದನ್ನು L/3, ರೈಟ್. ಟೋಟಲು ಸ್ಪ್ಯಾನ್ ಲೆಂತ್ ಇರುತ್ತೆ. ಸ್ಪ್ಯಾನ್ ಲೆಂತ್ ನಿಮಗೆ ಗೊತ್ತಿರೋ ಪ್ರಕಾರ ಇಲ್ಲಿ ಹೇಳಿದ್ದೀನಿ ಏನಿರುತ್ತೆ ಅಂತ. ಇದು 70 ಇರ್ಬೋದು, 50 ಅಗ್ರಿಗೇಟ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ರಿ, ಆಯಿತಾ? ಕ್ಲಿಯರ್? ಸೊ ಕ್ಯಾಲ್ಕುಲೇಷನ್ ಏನಿದೆ, ತುಂಬ ಸಿಂಪಲ್. ಈಗ ಎ ಈಸ್ ಗ್ರೇಟರ್ ದೆನ್ 20 ಸೆಂಟಿಮೀಟರ್ ಅಂದರೆ ಏನು, ಫಾರ್ 15 ಸೆಂಟಿಮೀಟರ್ ಸ್ಪೆಸಿಮೆನ್ ಆರ್ ಗ್ರೇಟರ್ ದೆನ್ 30 ಸೆಂಟಿಮೀಟರ್ ಫಾರ್ 10 ಸ್ಪೆಸಿಮೆನ್ ಅಂದರೆ ಏನು? ಎ ಅಂದರೆ ಏನು, ಇಲ್ಲಿ ಇದಕ್ಕೆ ಎ ಅಂತ ಕೊಟ್ಟಿದ್ದಾರೆ, ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇದು ಎ ಇದೆ ಅಂದರೆ ಏನು, PL/BD² ಅಂತ ಹೇಳ್ತಾ ಇರೋದು. ವೇರ್ ಎ ಇಸ್ 20 ಸೆಂಟಿಮೀಟರ್ ಫಾರ್ 15 ಸೆಂಟಿಮೀಟರ್ ಸ್ಪೆಸಿಮೆನ್. ಎರಡು ಇದೆ ಅಲ್ಲಿ, ಒಂದು 15 ಸೆಂಟಿಮೀಟರು, ರೈಟ್, ಒಂದು 10 ಸೆಂಟಿಮೀಟರ್, ಆಯಿತಾ? ಒಂದು 15 ಒಂದು 10 ಸೆಂಟಿಮೀಟರ್ ಸ್ಪೆಸಿಮೆನ್ ಇದೆ. ಆರ್ ಗ್ರೇಟರ್ ದೆನ್ 30 ಸೆಂಟಿಮೀಟರ್ ಫಾರ್ 10 ಸೆಂಟಿಮೀಟರ್ ಸ್ಪೆಸಿಮೆನ್. 10 ಇತ್ತಂತಂದರೆ ಆಯಿತಾ, 10ಗೆ 13, 15ಗೆ 20 ಏನು ಸ್ಪೇಸಿಂಗ್ ಇತ್ತಂದರೆ ಈ ಫಾರ್ಮುಲಾನ ಯೂಸ್ ಮಾಡಬೇಕು. ಗೊತ್ತಾಗ್ತಿದೆಯಾ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಯಾಕೆಂದರೆ ಇಲ್ಲಿ ಬೇರೆ ಬೇರೆ ಸೈಜಸ್ ಇದೆ, ಬೇರೆ ಬೇರೆ ಕಂಡೀಷನ್ ಪ್ರಕಾರ ಯೂಸ್ ಮಾಡೋಕ್ಕಾಗುತ್ತೆ. ಸೊ ಈಗ ಇಲ್ಲ ಅಂತಂದರೆ ಆ ಸ್ಪೇಸ್ ಏನಿದೆ ನೋಡಿ ಎರಡರ ಮಧ್ಯೆ, ಸಪೋರ್ಟ್ ಮತ್ತು ಲೋಡಿಂಗ್ ಮಧ್ಯೆ 20 ಸೆಂಟಿಮೀಟರ್ಗಿಂತ ಕಮ್ಮಿ ಇತ್ತಂದರೆ, ಬಟ್ ಗ್ರೇಟರ್ ದೆನ್ 17 ಇತ್ತಂದರೆ 15 ಸೆಂಟಿಮೀಟರ್ ಸ್ಪೇಸ್ಮೆನ್ಗೆ ಏನಂತಂದರೆ ಯೂಸ್ ಮಾಡಬೇಕು. ಲೆಸ್ ದೆನ್ 13.13 ಇತ್ತಂದರೆ, 11 ಇತ್ತಂದರೆ 10 ಸೆಂಟಿಮೀಟರ್ ಯೂಸ್ ಮಾಡಬೇಕು. ಗೊತ್ತಾಗ್ತಿದೆಯಾ? ಸೊ ಈ ವ್ಯಾಲ್ಯೂಸ್ನ ದಯವಿಟ್ಟು ಇಂಪಾರ್ಟೆಂಟ್ ನೆನಪಿಟ್ಕೊಳ್ಳಿ. 3PA/BD², PL/BD², ಗೊತ್ತಾಯ್ತಾ? ಇವೆರಡು ಫಾರ್ಮುಲಾನ ಇಟ್ಕೊಳ್ಳಿ. ಎ ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ ಆಫ್ ಫ್ರ್ಯಾಕ್ಚರ್ ಆ್ಯಂಡ್ ದ ನಿಯರೆಸ್ಟ್ ಸಪೋರ್ಟ್ measured on the center line of the tensile side of the specimen, ರೈಟ್. ಲೈನ್ ಆಫ್ ಫ್ರ್ಯಾಕ್ಚರ್ ಎಲ್ಲಿ ಬರುತ್ತೆ ಇದರಲ್ಲಿ? ತುಂಬ ಸಿಂಪಲ್ ಇದೆ. ಈಗ ನೋಡಿ, ಲೈನ್ ಆಫ್ ಫ್ರ್ಯಾಕ್ಚರ್ ಇದು ಕಂಪಲ್ಸರಿ ಇಲ್ಲೇ ಬರುತ್ತೆ, ರೈಟ್. ಸೊ ಇದರಿಂದ ನಿಯರೆಸ್ಟ್ ಸಪೋರ್ಟ್ ಯಾವುದಿದೆ ಆ ಡಿಸ್ಟೆನ್ಸ್ ಅಂತ ಹೇಳ್ತಾ ಇರೋದು. ನಾನು ನಿಮಗೆ ಆ ಡಿಸ್ಟೆನ್ಸ್ ಅಂತ ಹೇಳಿದೆ. ಸೊ ಇದು ಈ ಡಿಸ್ಟೆನ್ಸ್ ಅಲ್ಲ, ದಯವಿಟ್ಟು ಸ್ವಲ್ಪ ಕರೆಕ್ಷನ್ ಇದೆ, ಮಾಡ್ಕೊಳ್ಳಿ. ಮೈ ಮಿಸ್ಟೇಕ್, ಕನ್ಫ್ಯೂಸ್ ಆಗಿದೆ, ರೈಟ್. ಸೊ ಈ ಲೈನ್ ಆಫ್ ಫ್ರ್ಯಾಕ್ಚರ್ ಏನು ಬರುತ್ತೆ, ಈಗ ಇದು ಬೀಮ್ ಇದೆ, ಇಲ್ಲೆಲ್ಲೋ ಬಂದಿದೆ ಫ್ರ್ಯಾಕ್ಚರ್, ಇಲ್ಲಿಂದ ನಿಯರೆಸ್ಟ್ ಸಪೋರ್ಟ್ ಯಾವುದಿದೆ ಕೆಳಗಡೆ, ಯಾವ ನಿಯರೆಸ್ಟ್ ಸಪೋರ್ಟ್ ಯಾವುದಿದೆ ಅದರದ್ದು ಸೆಂಟ್ರಲ್ ಲೈನ್ ಆಫ್ ದ ಟೆನ್ಸೈಲ್ ಲೋಡ್ ಆಫ್ ದ ಸ್ಪೆಸಿಮೆನ್. ಅದು ವಿಡ್ತ್ ಇದೆ, ಬಿ ಅಂದರೆ, ಡಿ ಅಂದರೆ ಫೇಲ್ಯೂರ್ ಪಾಯಿಂಟ್ ಡೆಪ್ತು, ಎಲ್ ಅಂದರೆ ಸಪೋರ್ಟೆಡ್ ಲೆಂತ್, ಪಿ ಅಂದರೆ ಮ್ಯಾಕ್ಸಿಮಮ್ ಲೋಡ್. ಗೊತ್ತಾಯ್ತಾ? ಸೊ ನೆಕ್ಸ್ಟು ಲಾಸ್ಟಲ್ಲಿ ಒಂದು ಇಂಪಾರ್ಟೆಂಟು, ರಿಲೇಷನ್ ಬಿಟ್ವೀನ್ ಫ್ಲೆಕ್ಸರಲ್ ಸ್ಟ್ರೆಂತ್, ಕಂಪ್ರೆಸಿವ್ ಸ್ಟ್ರೆಂತ್ ಎಟ್ ವೇರಿಯಸ್ ಸ್ಟೇಜಸ್. ನೋಡಿ ಏನಿದೆ, ಈಗ ಎಕ್ಸ್ ಎಕ್ಸಿಸಲ್ಲಿ ನೋಡ್ಬೋದು ನೀವು ಕಂಪ್ರೆಸಿವ್ ಸ್ಟ್ರೆಂತ್ ಇದೆ, ವೈ ಎಕ್ಸಿಸಲ್ಲಿ ನೋಡಿ ನೀವು ಏನು ಹೇಳ್ತಾ ಇದೆ ಅಂದರೆ ಫ್ಲೆಕ್ಸರಲ್ ಸ್ಟ್ರೆಂತ್ ಅಂತ ಇದೆ, ಕರೆಕ್ಟಾ? ಸೊ 10, 20, 30, 40, 50 ಅಂತ ಇದೆ. ಅಂದರೆ ಏನು, M10, M15, M20, M30, M40, M50 ಅಂತ ಈ ಥರ ಇದೆ, ಕರೆಕ್ಟಾ? ಸೊ ಅದಕ್ಕೆ ಈಗ ನಾನು M10 ಅಂತ ತಗೋತೀನಿ ಫಾರ್ ಎಕ್ಸಾಂಪಲ್. ಇದನ್ನು ರೀಡ್ ಮಾಡೋದು ಯಾವ ಥರ ಅರ್ಥ ಮಾಡ್ಕೊಳ್ಳಿ. M10ಗೆ ಫ್ಲೆಕ್ಸರಲ್ ಸ್ಟ್ರೆಂತ್ ಎಷ್ಟು ಬರ್ತಾ ಇದೆ, 28 ಡೇಸ್ಗೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿದೆ, ರೈಟ್. ಇಲ್ಲಿದೆ M10ಗೆ ಎಷ್ಟು ಬರ್ತಾ ಇದೆ, 2ಗಿಂತ ಕಮ್ಮಿ ಇದೆ, ರೈಟ್. 2ಗಿಂತ ಕಮ್ಮಿ ಇದೆ, 1.8 ಸಮಥಿಂಗ್ ಏನೋ ಇದೆ. ಗೊತ್ತಾಗ್ತಿದೆ? ಅದೇ ಇಲ್ಲಿ ನೋಡಿ ಇನ್ನೊಂದಿದೆ, ಯಾವುದಿದು, ಇದು 28 ಡೇಸ್, IS 456 1978 ಪ್ರಕಾರ, 2000 ಪ್ರಕಾರ ಸ್ವಲ್ಪ ಚೇಂಜ್ ಆಗಿದೆ ಇವಾಗ. ಸೊ ಇದು ಹಳೇದಿದೆ, ಸಾರಿ ಫಾರ್ ಸ್ವಲ್ಪ ಓಲ್ಡ್ ಇಮೇಜ್ ತೊಗೊಂಡಿದ್ದಕ್ಕೆ. ಹೊಸದು ತೊಗೊಂಡಾಗ ನಿಮ್ಗೆ ಗೊತ್ತಾಗ್ತಿದೆ 2.3 2.4 ಅಷ್ಟೇ ಬರ್ತಾ ಇದೆ. ಗೊತ್ತಾಗ್ತಿದೆ? 10ಗೆ 2.3, 20ಗೆ ನೋಡಿ, 20ಗೆ 2.8 ಸಮಥಿಂಗ್ ಏನೋ ಇದೆ, ರೈಟ್. ಈ ರೇಂಜಲ್ಲಿ ಇದೆ ನೋಡಿ ಇವು. ಆಮೇಲೆ 30 ನೋಡಿ. ಇದರಿಂದ ಏನು ಅರ್ಥ ಆಗ್ತಾಯಿದೆ, ಏನು ತಿಳ್ಕೊಬೇಕು ಸರ್ ಅಂತಂದರೆ, 20ಗೆ ಎಷ್ಟು ಬರ್ತಾ ಇದೆ, 3 ಬರ್ತಾ ಇದೆ. ಅಂದರೆ ಇಷ್ಟು ಡಿಫರೆನ್ಸ್ ಇರುತ್ತೆ. ಕಂಪ್ರೆಸಿವ್ ಸ್ಟ್ರೆಂತ್ 20 ಇದೆ, ಇದು 3 ಅಷ್ಟೇ ಬರ್ತಾ ಇದೆ. ಅಷ್ಟೊಂದು ಡಿಫರೆನ್ಸ್ ಇರುತ್ತೆ. ಬರೀ 10 to 15 20% ಅಷ್ಟೇ ಇರುತ್ತೆ. ಯಾವುದು, ಟೆನ್ಸೈಲ್ ಆರ್ ಫ್ಲೆಕ್ಸರಲ್ ಸ್ಟ್ರೆಂತ್ ಅಂತ ಹೇಳೋದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ, ರೈಟ್. ಸೊ ಅದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇರೋದು. ಕ್ಲಿಯರ್? ಸೊ ನಾನು ಅನ್ಸೋ ಮಟ್ಟಿಗೆ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀನಿ. 3 ಪಾಯಿಂಟ್ ಅಂದ್ರೇನು, 2 ಪಾಯಿಂಟ್ ಅಂದ್ರೇನು ಹೇಳಿಲ್ಲ ಅಲ್ಲ, ತುಂಬ ಸಿಂಪಲ್ ಇದೆ. 2 ಪಾಯಿಂಟ್ ಅಂದರೆ ನೋಡಿ ಈ ಥರ ಇರುತ್ತೆ, ಇಲ್ಲೊಂದು ಸಪೋರ್ಟು ಡೈರೆಕ್ಟ್ ಲೋಡ್ ಇರುತ್ತೆ ಅಷ್ಟೇ, ಸಿಂಪಲ್, ರೈಟ್. ಸೊ 2 ಪಾಯಿಂಟ್ ಅಂದರೆ ಡೈರೆಕ್ಟ್ ಲೋಡ್ ಇರುತ್ತೆ. ಸೊ ಈ ಥರ ಇದು ಮಧ್ಯೆ ಯಾವುದು ಸಪೋರ್ಟ್ ಇರೋದಿಲ್ಲ, ರೈಟ್.
ಫ್ಲೆಕ್ಸರಲ್ಲಿ ಅಂದ್ರೇನು ಗೊತ್ತಾಯಿತು, ಆಮೇಲೆ ಸ್ಪ್ಲಿಟ್ ಅಂದ್ರೇನು ಗೊತ್ತಾಯಿತು ಆಯಿತಾ, ಪ್ರೊಸೀಜರ್ ಗೊತ್ತಾಯಿತು. ಸೊ ಆಮೇಲೆ ಬ್ಲೀಡಿಂಗ್ ಅಂದ್ರೇನು, ಸೆಗ್ರಿಗೇಷನ್ ಅಂದ್ರೇನು, ಎಲ್ಲದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ, ರೈಟ್. ಸೊ ಯಾವುದೇ ಥರ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಎಲ್ಲರೂ ವಿಡಿಯೋ ಚೆನ್ನಾಗಿ ಅನಿಸಿದೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ, ರೈಟ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್ 3. ಥ್ಯಾಂಕ್ ಯು.